ಎಲ್ಲರಿಗೂ ನಮಸ್ಕಾರ. ಇಂದಿನ ಗರ್ಭ ಸಂಸ್ಕಾರದ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಗರ್ಭ ಸಂವಾದ. ಗರ್ಭದಲ್ಲಿರುವ ಶಿಶುವಿನೊಂದಿಗೆ ಹೇಗೆ ಮಾತನಾಡಬೇಕು, ಯಾಕೆ ಮಾತನಾಡಬೇಕು, ಮಾತನಾಡೋದ್ರಿಂದ ಆಗುವಂಥ ಲಾಭಗಳು, ಇದನ್ನ ತಿಳಿದುಕೊಳ್ಳೋದು ಯಾಕೆ ಮುಖ್ಯ, ಈ ಎಲ್ಲ ವಿಷಯಗಳ ಕುರಿತು ಕೆಲವು ಕೇಸ್ ಸ್ಟಡಿಗಳ ಜೊತೆಗೆ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಸೊ ಗರ್ಭ ಸಂವಾದ, ಟಾಕಿಂಗ್ ಟು ದ ಬೇಬಿ ಇನ್ ದ womb. ಡಾಕ್ಟರ್ ಅಂಡಾಳ್ ಭಾಸ್ಕರ್ ಅಂತ ಹೇಳುವವರು 10,000ಕ್ಕೂ ಹೆಚ್ಚಿನ ಹೆರಿಗೆಗಳನ್ನು ಮಾಡಿಸುತ್ತಾರೆ. ಓಕೆ, ಅವರು ತಮ್ಮ ವೃತ್ತಿಯಲ್ಲಿ ಬಹಳವಾದ ಒಂದು ಪ್ರಗತಿಯನ್ನು ಕಾಣಿರ್ತಾರೆ. ತುಂಬಾ ಜನರಿಗೆ ಅವರೊಬ್ಬರು ರೋಲ್ ಮಾಡೆಲ್ ಆಗಿರ್ತಾರೆ. ಅವರು 30ಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಅನೇಕ ರೀತಿಯಾದಂತಹ ಬೇರೆ ರೀತಿಯಾದಂತಹ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹ ಹಿನ್ನೆಲೆಯುಳ್ಳಂತಹ ಮಹಿಳೆಯರ ಜೊತೆ, ಬೇರೆ ಬೇರೆ ವಯಸ್ಸಿನ ಮಹಿಳೆಯರ ಜೊತೆ, ಸೊ ಇಂಥ ಗರ್ಭಿಣಿಯರ ಜೊತೆ ಅವರು ಕೆಲಸ ಮಾಡಿರುವಾಗ ತಮ್ಮ 30 ವರ್ಷಗಳ ಅನುಭವದಲ್ಲಿ ಅವರು ಹೊಸ ಹೊಸ ವಿಷಯಗಳನ್ನು ಕಂಡುಕೊಳ್ತಾರೆ. ಕೆಲವರಿಗೆ ಪ್ರಸವ ಅಥವಾ ಹೆರಿಗೆ ಬಹಳ ಸಹಜವಾಗಿ ನಡೀತದೆ, ಇನ್ ಕೆಲವರಿಗೆ ತೀರಾ ಕಷ್ಟ ಆಗ್ತದೆ. ಕೆಲವರು ತುಂಬಾ ಆತಂಕದಲ್ಲಿರ್ತಾರೆ, ಇನ್ ಕೆಲವರು ತುಂಬಾ ಆರಾಮವಾಗಿರ್ತಾರೆ. ಮುಂದೆ ಆ ಮಕ್ಕಳ ಬೆಳವಣಿಗೆಯನ್ನ ನೋಡುವಾಗ ಕೂಡ ಅವರಿಗೆ ಅದರಲ್ಲಿ ಬಹಳವಾದ ಅಂದ್ರೆ ಗಮನಾರ್ಹವಾದ ಅಂಶಗಳು ಅವರಿಗೆ ಅದರಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಕೆಲವು ಮಕ್ಕಳು ಯಾಕೆ ಇಷ್ಟು ಚೆನ್ನಾಗಿ ಬೆಳೀತಾರೆ, ಇನ್ ಕೆಲವು ಮಕ್ಕಳು ಯಾಕೆ ತೀರಾ ನೀತ್ಯಾತ್ಮಕವಾಗಿ ಬೆಳೀತಾರೆ, ಇದೆಲ್ಲವನ್ನ ಅವರು ಸಂಶೋಧನೆ ಮಾಡಿಕೊಂಡು ಅವರು ತಮ್ಮ ಅನುಭವಗಳನ್ನು ದಾಖಲಿಸ್ತಾರೆ. ಓಕೆ, ಸೊ ಅದರಲ್ಲಿ ಪ್ರಮುಖವಾಗಿ ಅವರು ಗರ್ಭ ಸಂವಾದ, ಮಗು ಹೊಟ್ಟೆಯಲ್ಲಿರ್ಬೇಕಾದ್ರೆ, ಗರ್ಭದಲ್ಲಿರ್ಬೇಕಾದ್ರೆ ಮಗುವಿನ ಜೊತೆ ಮಾತನಾಡೋದು ಎಷ್ಟು ಮುಖ್ಯ ಅಂತ ಹೇಳೋದನ್ನ ತಿಳಿಸ್ತಾರೆ. ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ 2 ರೀತಿಯಾದಂತಹ ಭಯ ಇರ್ತದೆ. ಒಂದು ಬರ್ತಿಂಗ್ ಬ್ರೋಸಿಸ್ ಅಥವಾ ಹೆರಿಗೆಯ ಭಯ, ಹೆರಿಗೆ ನೋವು ಯಾವ ಥರ ಇರುತ್ತೆ ಏನೋ, ಹೇಗಾಗುತ್ತೆ ಏನೋ, ಮಗು ಹೇಗೆ ಹೊರಗೆ ಬರುತ್ತೆ, ಈ ಥರ ಎಲ್ಲ. ಮತ್ತೆ ಹೆಚ್ಚಾಗಿ ಸಿನಿಮಾಗಳಲ್ಲೆಲ್ಲ ನೋಡಿರ್ತಾರೆ, ಕಿರ್ಚ್ಕೊಳ್ಳೋದು, ಭಯ ಪಡೋದೆಲ್ಲ. ಸೊ ಇದೆಲ್ಲ ಸೇರಿ ಹೆರಿಗೆಯ ಬಗ್ಗೆ, ಹೆರಿಗೆ ನೋವಿನ ಬಗ್ಗೆ ತೀರಾ ಅವರಿಗೆ ಭಯ ಇರ್ತದೆ. ಇದು ಒಂದು ರೀತಿಯ ಭಯ. ಇನ್ನೊಂದು ಮಗುವಿನ ಆರೋಗ್ಯದ ಕುರಿತಾದ ಭಯ. ಮಗು ಹೇಗಿರುತ್ತೋ ಏನೋ, ಏನಾದರೂ ಸಮಸ್ಯೆ ಆಗ್ತದೆ ಏನೋ, ಮಗು ಚೆನ್ನಾಗಿರುತ್ತೋ ಏನೋ, ಏನೆಲ್ಲ ನಡೀಬಹುದು, ಇದು ಅಂದರೆ ಎಂಟೈರ್ ಈ ಪ್ರಕ್ರಿಯೆಯಲ್ಲಿ ತಾವು ಗರ್ಭಿಣಿ ಅಂತ ತಿಳಿದ ತಕ್ಷಣದಿಂದ ಶುರುವಾಗ್ತದೆ. ಹೆಚ್ಚಿನ ಸಲ ಮಗುಗೆ ಬೇಕಾದ ಪೋಷಕಾಂಶಗಳೆಲ್ಲ ಸಿಗ್ತಾ ಇದೆಯಾ ಇಲ್ವಾ, ಮಗು ಆರೋಗ್ಯದಿಂದ ಇದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ, ಈ ಥರದ ಭಯ. ಅಂದರೆ ಗರ್ಭ ಧರಿಸಿದ ಮೇಲೆ ಹೆರಿಗೆ ಆಗುವಾಗ ಕೂಡ ಭಯ, ಎಲ್ಲಾಗಿ ಚೆನ್ನಾಗಿ ಸುಸೂತ್ರವಾಗಿ ನಡೀತದೆ ಏನೋ, ಏನಾಗ್ತದೆ ಏನೋ ಅಂತ ಹೇಳುವಂಥದ್ದು. ಸೊ ಮುಖ್ಯವಾಗಿ 2 ರೀತಿಯ ಭಯ, ಒಂದು ಹೆರಿಗೆಯ ಭಯ, ಇನ್ನೊಂದು ಮಗುವಿನ ಬಗೆಗಿನ ಭಯ ಇರ್ತದೆ. ಸಾಧಾರಣವಾಗಿ ಎಲ್ಲ ರೀತಿಯ ಮಹಿಳೆಯರಲ್ಲೂ ಇರುವಂಥದ್ದು. ಈ ಭಯದಿಂದ ಹೊರಗೆ ಬರಲಿಕ್ಕೆ ಗರ್ಭ ಸಂವಾದ ಅಂತ ಹೇಳುವಂಥದ್ದು ಬಹಳವಾಗಿ ಸಹಾಯ ಮಾಡ್ತದೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಅವರು ಕೊಡ್ತಾರೆ. ಏನಂತ ಹೇಳಿದ್ರೆ, ಒಬ್ರು ಗರ್ಭಿಣಿ ಅಡ್ಮಿಟ್ ಆಗಿದ್ರು ಹಾಸ್ಪಿಟಲಲ್ಲಿ, ಹೆರಿಗೆ ನೋವು ಬಂದಿತ್ತು. ನಿಮ್ಗೆ ಗೊತ್ತಿದೆ, ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ 10 ಸೆಂಟಿಮೀಟರ್ ಗರ್ಭಕೋಶದ ಬಾಯಿ ಓಪನ್ ಆಗಿರಬೇಕು. ಓಕೆ, 10 ಸೆಂಟಿಮೀಟರ್ಸ್ ಬೇಕು. ಅವರಿಗೆ 6 ಸೆಂಟಿಮೀಟರ್ ಅಷ್ಟು ಮಾತ್ರ ಗರ್ಭಕೋಶದ ಬಾಯಿ ಓಪನ್ ಆಗಿತ್ತು. ಏನಾದರೂ ಕೂಡ ಟೈಮ್ ಹೋಗ್ತಾ ಇದೆ, ಬಟ್ ಅದು ಎಕ್ಸ್ಪಾಂಡ್ ಆಗ್ತಾ ಇಲ್ಲ. ಆಗ ಡಾಕ್ಟರ್ ಹೋಗಿ ಅವ್ರ ಹತ್ರ ಕೇಳ್ತಾರೆ, ಏನಾದರೂ ನಿಮಗೆ ಚಿಂತೆ ಇದೆಯಾ, ಏನಾದರೂ ಯೋಚನೆ ಇದೆಯಾ, ಮನಸ್ಸಲ್ಲಿ ಏನಾದರೂ ಇಟ್ಕೊಂಡಿದ್ದೀರಾ ಅಂತ. ಆಗ ಅವ್ರು ಹೇಳ್ತಾರೆ, ನನ್ನ ಯಜಮಾನ್ರು ನನ್ನ ಜೊತೆ ಇರಬೇಕಿತ್ತು, ಈಗ ಅವ್ರ ಹತ್ರ ಮಾತಾಡಬೇಕಿತ್ತು, ನಾನು ಡ್ಯೂಟಿ ಹೋಗಿದ್ದಾರೆ, ಇನ್ನು ಬಂದಿಲ್ಲ ಅವರು, ಸೊ ನಾನು ಹಾಸ್ಪಿಟಲ್ ಅಡ್ಮಿಟ್ ಆದೆ ಅಂತ. ಆಗ ಅವರು ಕಾಲ್ ಮಾಡ್ತಾರೆ, ಇಮಿಡಿಯೇಟ್ ಬರಲಿಕ್ಕೆ ಗಂಡನಿಗೆ ಹೇಳಿ ಕಳಿಸ್ತಾರೆ. ಅವ್ರು ಬರ್ತಾರೆ. 1 ಗಂಟೆ ಹೆಂಡತಿ ಹತ್ರ ಮನ ಬೆಚ್ಚಿ ಮಾತಾಡ್ತಾರೆ. ಅವ್ರು ತುಂಬ ನಗ್ತಾರೆ, ಮಧ್ಯ ಮಧ್ಯದಲ್ಲಿ ಪೇನ್ ಇದ್ರೂ ಕೂಡ ನಗ್ತಾರೆ, ಖುಷಿ ಪಡ್ತಾರೆ. ಅದಾಗಿ ವಿದಿನ್ 1 ಅವರ್ ಅವರಿಗೆ ಆ ಗರ್ಭಕೋಶದ ಬಾಯಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ, 10 ಸೆಂಟಿಮೀಟರ್ಸ್. ನಾರ್ಮಲ್ ಡೆಲಿವರಿ ಆಗ್ತದೆ. ಅಂದ್ರೆ ಆ ಗರ್ಭಿಣಿ ಹೆಣ್ಣು ಮಗಳ ಮಾನಸಿಕ ಸ್ಥಿತಿ ಬಹಳ 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 ಮುಖ್ಯ ಆಗ್ತದೆ ಹೆರಿಗೆಯ ಸಮಯದಲ್ಲಿ. ಹೆರಿಗೆಯ ಸಮಯದಲ್ಲಿ ಕಾಂಪ್ಲಿಕೇಶನ್ಸ್ ಅಂತಲ್ಲ, ಹೆರಿಗೆಯ ಸಮಯದಲ್ಲಿ ಕೆಲವೊಂದು ವಿಷಯಗಳು ಇರ್ತವೆ. ಈಗ ಹೇಳಿದ ಹಾಗೆ ಗರ್ಭಕೋಶದ ಬಾಯಿ ತೆರೆದಿರಬೇಕು, ಮತ್ತೆ ತೆರೀಲಿಕ್ಕೆ ಕೂಡ ತುಂಬ ಟೈಮ್ ಹಿಡಿಬಾರ್ದು. ತುಂಬ ಎಷ್ಟು ಫಾಸ್ಟ್ ಆಗ್ತದೆ ಅಷ್ಟು ಫಾಸ್ಟಾಗಿ ಆಗಬೇಕು.
ಆಗ ಏನಾಗ್ತದೆ, ಶಕ್ತಿ ಕೂಡ ವ್ಯಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು 6 ಅವರ್ಸಲ್ಲಿ 7 ಅವರ್ಸಲ್ಲಿ ಕೂಡ ಡೆಲಿವರಿ ಆಗ್ಬೋದು, ಅಥವಾ 20 ಅವರ್ಸಲ್ಲಿ 22 ಅವರ್ಸಲ್ಲಿ ಕೂಡ ಡೆಲಿವರಿ ಆಗ್ಬೋದು. ಟೈಮ್ ಜಾಸ್ತಿ ಹೋದ ಹಾಗೆ ಏನಾಗ್ತದೆ, ನಮ್ಮ ಶಕ್ತಿ ಕುಂದುತ್ತಾ ಹೋಗ್ತದೆ. ನಾನು ಕೆಲವು ಕೇಸಲ್ಲಿ ನೋಡಿದ್ದೇನೆ, ಹಳ್ಳಿಯ ಹೆಣ್ಮಕ್ಳು ಬರೀ 3 ಅವರ್ಸ್ಗೆ ಫಸ್ಟ್ ಡೆಲಿವರಿ ಆದದ್ದು ಉಂಟು, 3 ಅವರ್ಸ್ 4 ಅವರ್ಸ್ಗೆ. ಸೊ ಮನಸ್ಸಿನ ಶಕ್ತಿ ತುಂಬಾ ಮುಖ್ಯ. ಅವ್ರ ಅಮ್ಮಂದ್ರೆ ಹೇಳ್ಕೊಡ್ತಿರ್ತಾರೆ, ಸಿಸರಿನ್ ಎಲ್ಲ ಬೇಡ, ಸಿ ಸೆಕ್ಷನ್ ಬೇಡ, ನಿಂಗೆ ಹೇಗಾಗುತ್ತೆ ಹಾಗೆ, ನಿಂಗೆ ಆಗತ್ತೆ 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 ಅಂದ್ರೆ. ಹಳ್ಳಿ ಕಡೆಗಳಲ್ಲಿ ಸಿ ಸೆಕ್ಷನ್ ಎಲ್ಲ ಮಾಡಿಸೋದು ಕಡಿಮೆ, ಯಾಕಂದ್ರೆ ಹಣ ಕೂಡ ಹೆಚ್ಚು ಬೇಕಾಗ್ತದೆ ಅದಕ್ಕೆ. ಸೊ ಅವರು ಪ್ರಿಪೇರ್ ಮಾಡಿರ್ತಾರೆ ನಿಂಗೆ ಆಗ್ತದೆ ಅಂತ ಹೇಳಿ. ಅದು ಇವರ ಮೈಂಡ್ ಸೆಟ್ ಹಾಗೇನೆ ಇರುತ್ತೆ, ನಂಗೆ ಆಗುತ್ತೆ ಅಂತ. ಅವರಿಗೆ ಮತ್ತೆ ಕೆಲವರಿಗೆ ಆಪ್ಷನ್ ಕೂಡ ಇರೋದಿಲ್ಲ. ಓಕೆ, ಸೊ ಹಾಗಿರುವಾಗ ಅದೇ ರೀತಿ ಹೋಗ್ತದೆ. ಸೊ ನಾವು ಹೇಗೆ ಮನಸ್ಸನ್ನು ತಯಾರು ಮಾಡ್ತೇವೆ ಹಾಗೆ. ಸಿ ಸೆಕ್ಷನ್ ಮಾಡಲೇಬಾರ್ದು ಅಂತಲ್ಲ, ಅನಿವಾರ್ಯವಾದಾಗ ಓಕೆ ಸಿ ಸೆಕ್ಷನ್ಗೆ ಹೋಗಬೇಕು. ಆದರೆ ಹೆಚ್ಚಿನವ್ರು ಏನು ಮಾಡ್ತಾರೆ, ಈಗದ್ದು ಜನರೇಷನ್ ಅಂತ ಕೇಳಿ ಮಾಡಿಸ್ಕೊಳ್ತಾರೆ ಸಿ ಸೆಕ್ಷನ್ ಮಾಡಿ ಅಂತ. ಹಾಗಾಗಬಾರ್ದು. ಮ್ಯಾಕ್ಸಿಮಮ್ 90% ಅಂದರೆ ತಯಾರು ಮಾಡಬೇಕು. ಕೊನೆ ಗಳಿಗೆಯಲ್ಲಿ ಆದರೆ ಇಟ್ಸ್ ಓಕೆ, ಏನು ಮಾಡೋ ಹಾಗಿಲ್ಲ. ಓಕೆ, ಸೊ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದರೆ ಮೊದಲಿನಿಂದನೂ ಪ್ರಜ್ಞಾಪೂರ್ವಕವಾಗಿ ಮಗುವಿನೊಂದಿಗೆ ಮಾತನಾಡೋದು ಬಹಳ ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಮಗು ರೂಪುಗೊಳ್ಳುವಾಗ ಅದಕ್ಕೆ ಮುಖ್ಯವಾದ ಸಂದೇಶ ತಾಯಿಯಿಂದನೇ ಬರ್ತದೆ. ನೀವು ಕೇಳಿರ್ಬೋದು ಪ್ರಹ್ಲಾದನ ಕತೆ. ಆಕ್ಚುಲಿ ಜೀನ್ಸ್ ಅಂತ ಹೇಳುವಂಥದ್ದನ್ನು ಕೂಡ ಓವರ್ ರೈಡ್ ಮಾಡ್ಲಿಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್, ಪ್ರಹ್ಲಾದಂದು ತಂದೆ ರಾಕ್ಷಸ. ಓಕೆ, ಪ್ರಹ್ಲಾದಂದು ತಾಯಿ ಕಯಾದು, ಅವಳು ವಿಷ್ಣು ಭಕ್ತೆ. ಪ್ರಹ್ಲಾದ ನಾರದ ಮುನಿಯ ಗೈಡೆನ್ಸ್ ಅಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ, ತಾಯಿಯ ಮುಖ್ಯವಾಗಿ ತಾಯಿ, ನಾರದ ಮುನಿಗಳ ಗೈಡೆನ್ಸ್ ಇದ್ದೇ ಇದೆ, ಆದರೆ ಕಯಾದು ಅವಳು ಇಷ್ಟರ ಮಟ್ಟಿಗೆ ವಿಷ್ಣುವನ್ನು ಆರಾಧಿಸ್ತಾ ಇದ್ರು, ಅದು ಖಂಡಿತವಾಗ್ಲೂ ಕೂಡ ಪ್ರಹ್ಲಾದನಿಗೆ ಕನೆಕ್ಟ್ ಆಗೇ ಆಗ್ತದೆ. ಸೊ ತಂದೆಗಿಂತನೂ ತಾಯಿಯ ಮನಸ್ಸಲ್ಲಿರೋದು ಬಹಳ ಬೇಗ ಮಗು ತಗೊಳ್ತದೆ ಅಂತ ಹೇಳುವಂಥದ್ದು. ತಾಯಿ ಹೇಗೆ ಮಾತಾಡ್ತಾ ಇದ್ಲು, ಅವಳ ಎಂಟೈರ್ ಜರ್ನಿಯಲ್ಲಿ ಮಗುವಿನ ಜೊತೆ ಅವಳ ಮಾತು ಹೇಗಿತ್ತು, ಅವಳು ವಿಷ್ಣುವನ್ನು ಸ್ಮರಿಸ್ತಾ ಇದ್ಲು. ಸೊ ದ ಬೇಬಿ ಅಬ್ಸಾರ್ಬ್ಸ್ ಇಟ್. ಅದಕ್ಕೆ ಹೇಳುವಂಥದ್ದು, ಮಗುವಿನೊಂದಿಗೆ ಮಾತನಾಡೋದುಂಟಲ್ಲ, ಅದು ತುಂಬ 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 ಮುಖ್ಯ. ಎಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ, ಯಾವ ರೀತಿ ಮಾತಾಡ್ತೀರಾ, ಎಷ್ಟು ಟೈಮ್ ಮಾತಾಡ್ತೀರಾ, ಮಗುವಿನ ಜೊತೆ ಹೇಗೆ ಸಮಯ ಕಳೀತೀರಾ, ಇದು ತುಂಬ ತುಂಬ ಮುಖ್ಯ ಆಗ್ತದೆ. ಓಕೆ, ಅದರಲ್ಲಿ ಇನ್ನೊಂದು ವಿಷಯವನ್ನು ಅಂಡಾಳ್ ಅವರು ಗಮನಿಸಿದ್ದು, ಅಂದರೆ ಗರ್ಭ ಸಂವಾದದಿಂದ ತಾಯಿಯಂದ್ರಿಗೆ ಒಂಥರ ಖುಷಿ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಅಂದರೆ ಮಗುವಿನ ಜೊತೆ ನಿಮ್ಮ ಸಂಬಂಧ ಬಲ ಆದಷ್ಟು ನಿಮಗೆ ಗೊತ್ತಾಗುತ್ತೆ, ನಾನು ಚೆನ್ನಾಗಿದ್ದೇನೆ, ಮಗು ಚೆನ್ನಾಗಿದೆ, ನಾವು ತುಂಬ ಚೆನ್ನಾಗಿರ್ತೇವೆ ಅಂತ. ಕನೆಕ್ಷನ್ನೇ ಇಲ್ಲದಿದ್ದರೆ ಹೇಗೋ ಏನೋ ಅಂತ ಅನಿಸ್ಬಿಡ್ತದೆ. ಮತ್ತು ಸಂಕಲ್ಪ ಶಕ್ತಿ ತಾಯಿಯದ್ದು, ನನ್ನ ಕನಸಿನ ಮಗು ಈ ಥರ ಇದೆ, ನನ್ನ ಕನಸಿನ ಮಗು ತುಂಬ ಚೆನ್ನಾಗಿ ಬರ್ತದೆ, ನನಗೆ ಸಿಗ್ತದೆ, ನನ್ನ ಕೈಗೆ ತುಂಬ ಚೆನ್ನಾಗಿ ಬಂದಿರ್ತದೆ ಅಂತ. ಅದೇ ರೀತಿ ಕೆಲವು ತಾಯಂದಿರು ತುಂಬ ಯಾವಾಗಲೂ ಟೆನ್ಷನ್ ಮಾಡ್ತಾ ಇರ್ತಾರೆ, ಆತಂಕದಲ್ಲೇ ಇರ್ತಾರೆ. ಸೊ ಆ ತಾಯಿಯಂದ್ರು 9 ತಿಂಗಳು ನೋಡಿ ಆತಂಕವನ್ನೇ ಕೊಡುವಂಥದ್ದು ಮಗುಗೆ. ಹಾಗಿರುವಾಗ ಮಗು ಹೇಗಾಗ್ಬೋದು, ತೀರಾ ಕಿರಿಕಿರಿ, ಚಡಪಟಿಕೆ, ಅಳೋದು, ನಿದ್ದೆ ಮಾಡದೇ ಇರುವಂಥದ್ದು, ಊಟ ತಿಂಡಿ ಅಂದರೆ ತಿನ್ನದೇ ಇರುವಂಥದ್ದು, ತುಂಬ ಡಿಸ್ಟರ್ಬ್ ಆಗುವಂಥದ್ದು. ಸೊ ನಾನು ಪ್ರತಿ ಸಲ ಕೂಡ ಇದೇ ಹೇಳೋದು, ನನ್ನ ಗುರುಗಳು ಕೂಡ ಹೇಳಿದ್ರು ನನಗೆ, ನಾನು ಕೂಡ ನಿಮಗೆ ಹೇಳ್ತಾ ಇದ್ದೇನೆ, ಮಗು ತಾಯಿಯ ಪ್ರತಿಬಿಂಬ, ಮಗು ತಾಯಿಯ ಪ್ರತಿಬಿಂಬ, ಮಗು ತಾಯಿಯ ಪ್ರತಿಬಿಂಬ. ನೀವು ಈಗ ಹೇಗಿದ್ದೀರಿ, ನಿಮ್ಮ ಮಗು ಹಾಗೇನೆ ನಿಮ್ಮ ಕೈಗೆ ಸಿಗ್ತದೆ. ಸೊ 9 ತಿಂಗಳು ಕೂಡ ನೀವೆಷ್ಟು ಚೆನ್ನಾಗಿ ವರ್ಕ್ ಮಾಡ್ತೀರಾ ನೋಡಿ ಮಗುವಿನ ಮೇಲೆ, ಅಷ್ಟು ಚೆನ್ನಾಗಿರೋ ಫಲ ನಿಮಗೆ ಸಿಗ್ತದೆ ಖಂಡಿತವಾಗ್ಲೂ ಕೂಡ. ಯಾವ ಕಾರಣಕ್ಕೂ ಆತಂಕ, ನಾನು ಅವತ್ತೇ ಹೇಳಿದೆ ನಿಮಗೆ, ಯಾವ ವಿಷಯ ಕೂಡ ಈಗ ತಗೋಬೇಡಿ. ಈ 9 ಮಂತ್ಸ್ ಎಲ್ಲದರಿಂದ ಬ್ರೇಕ್. ನಿಮ್ಮ ಕರಿಯರ್ ವಿಷಯ ಇರಲಿ, ನಿಮ್ಮ ಫ್ಯಾಮಿಲಿ ವಿಷಯ ಇರಲಿ, ನಿಮ್ಮ ಫ್ರೆಂಡ್ಶಿಪ್ಗಳಿರಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಏನಾದರೂ ಪ್ರಾಬ್ಲಮ್ಸ್ ಇದೆ, ಎಲ್ಲವೂ ಕೂಡ ಬದಿಗಿಟ್ಬಿಡಿ. ಈಗ ನಿಮಗೆ ಬೇಕಾದದ್ದು ಮಗು ಮಾತ್ರ. ಯಾಕೆಂದರೆ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ನಿಮಗೆ ಗೊತ್ತೇ ಇಲ್ಲದ ಹಾಗೆ ಮಗುವನ್ನು ರೂಪಿಸ್ತಾ ಇದ್ದೀರಾ ನೀವು. ಪ್ರತಿ ಹಂತದಲ್ಲೂ ಕೂಡ ನೀವು ಮಗುವಿನ ಜೊತೆ ಮಾತಾಡ್ತಾ ಹೋದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ನಿಮಗೆ ಅದು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತದೆ ಅಂದರೆ, ಮುಂದೆ ನಿಮ್ಮ ಮಾತನ್ನು ತುಂಬ ಚೆನ್ನಾಗಿ ಕೇಳ್ತದೆ ಅದು. ಈಗ ನಂದು ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಮಗಳು ನಾನು ಬೇಡಮ್ಮ ಅಂತ ಹೇಳಿದರೆ ಮಾಡೋದಿಲ್ಲ ಅವಳು. ನಾನು ತುಂಬ ಗಮನಿಸಿದ್ದೇನೆ, ತುಂಬ ಜೋರು ಮಾಡಬೇಕಂತ ಇಲ್ಲ. ಸುಮ್ಮನೆ ನಾನು ಕೂತ್ರೆ ಬಂದು ಹೀಗೆ ಕೆನ್ನೆ ಮುಟ್ಟಿ ಹೇಳ್ತಾಳೆ, ಅಮ್ಮ ಬೇಜಾರಾ ಅಂತ ಹೇಳ್ತಾಳೆ. ಮತ್ತು ಅಮ್ಮ ಖುಷಿ ಆಯಿತು ನನಗೆ ಅಂತ ಹೇಳ್ತಾಳೆ, ಎಕ್ಸ್ಪ್ರೆಸ್ ಮಾಡ್ತಾಳೆ. ನಾನು ನಿಜವಾಗ್ಲೂ ಕೂಡ 9 ಮಂತ್ಸಲ್ಲಿ, ಆ 9 ಮಂತ್ಸಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ, ಬಟ್ ನಾನು ಫೋಕಸ್ ಮಾಡಿದ್ದು ನನ್ನ ಮಗುದ್ದು ಮಾತ್ರ. ನನಗೆ ನಮ್ಮ ಗುರುಗಳು ಹೇಳಿದರು, ನೀವೆಷ್ಟು ಖುಷಿಯಾಗಿರ್ತೀರ ಮಗು ಅಷ್ಟು ಖುಷಿಯಾಗುತ್ತೆ, ನೀನು ಎಷ್ಟು ನಗ್ತಾ ಇರ್ತೀಯ ಮಗು ಅಷ್ಟು ನಗ್ತಾ ಇರ್ತದೆ. ತುಂಬ ಖುಷಿಯಾಗಿ ನಗ್ತಾ ಇರಲಿಕ್ಕೇನೆ ನಾನು ಗಮನ ಕೊಟ್ಟೆ. ನನ್ನ ಮಗಳು ತುಂಬ 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 ಚೆನ್ನಾಗಿ ನಗ್ತಾಳೆ, ಎಲ್ಲರ ಜೊತೆ ಬೆರೀತಾಳೆ.
ಅದು ನಾನು ಮಾಡಿದ್ದೇನೆ ಅಂತಲ್ಲ, ನನಗೆ ಅಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಇದರ ಫಲವನ್ನ ನಾನು ಹೇಳಬಲ್ಲೆ. ನಾನು ಹೀಗೆ ಮಾಡಿದಾಗ ಹೀಗಾಯ್ತು, ನನಗೆ ಪಕ್ಕಾ ಗೊತ್ತಿದೆ. ಈಗಲೂ ಅಷ್ಟೇ, ಅವಳಿಗೆ ಎಲ್ಲರಿಗಿಂತ ಫಸ್ಟ್ ಅಮ್ಮನೇ ಅವಳಿಗೆ. ನಿಜವಾಗಿ ನಾನು ಅವಳಿಗೆ ಹೆಚ್ಚು ಅಂದ್ರೆ ಸಿಗೋದಿಲ್ಲ. ನಾನು ಡ್ಯೂಟಿ ಹೋಗಿ ಬರುವಾಗ ಸಂಜೆ ಆಗ್ತದೆ. ಆಮೇಲೆ ಇದ್ದ ಸಮಯವನ್ನು ಅವಳ ಜೊತೆ ತುಂಬಾ ಚೆನ್ನಾಗಿ ಕಳೀತೇನೆ. ಆದ್ರೂ ಕೂಡ ಏನೇ ಇದ್ರೂ ಕೂಡ ಅವಳಿಗೆ ಮೊದಲು ಅಮ್ಮ. ನನ್ನನ್ನೇ ಅವಳು ಏನಾದ್ರೂ ಹೊಸತು ತಂದು ಕೊಟ್ರು ಕೂಡ, ಹೊರಗಿಂದ ಏನಾದ್ರು ತಿಂಡಿ ತಂದು ಕೊಟ್ರು ಫಸ್ಟ್ ನನ್ನ ಹುಡ್ಕೊಂಡು ಬರ್ತಾಳೆ, ಅಮ್ಮ ನಿಮ್ಗೆ ಅಂತ. ಕೆಲವು ಸಲ ನಿಜವಾಗ್ಲೂ ನನ್ಗೇನೆ ಆಶ್ಚರ್ಯ ಅನಿಸ್ತದೆ, ಎಂಥ ಪ್ರೀತಿ ಇದು ಅಂತ. ಯಾಕೆಂದ್ರೆ ಅವಳ ಗರ್ಭದಲ್ಲಿರುವಾಗ 9 ತಿಂಗಳು ಕೂಡ ನನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಎಷ್ಟೆಲ್ಲ ಮಾತಾಡ್ತಿದ್ದೆ. ನಾನು ಎಲ್ಲವನ್ನ ಅವಳ ಜೊತೆ ಶೇರ್ ಮಾಡ್ತಾ ಇದ್ದೆ, ಎಲ್ಲವನ್ನೂ ಶೇರ್ ಮಾಡ್ತಾ ಇದ್ದೆ. ಏನಿದ್ರು ಕೂಡ ನಾವಿಬ್ರು ಅಂದ್ರೆ ಆ ಆ ಸೋಲ್, ಆ ಒಂದು ಕನೆಕ್ಷನ್ ಅದಾಗ್ಲೇ ಫಾರ್ಮ್ ಆಗಿತ್ತು. ಈಗ ನನಗರ ಅದರ ಫಲವನ್ನ ನಾನು ಗಮನಿಸ್ತಾ ಇದ್ದೇನೆ. ಅವಳದು ವರ್ತನೆ ಇರ್ಬೋದು, ಶಾಂತತೆ ಇರ್ಬೋದು, ಗರ್ಭ ಸಂವಾದ ತುಂಬಾ ಸಹಾಯ ಮಾಡಿದೆ, ತುಂಬಾ ಅಂದ್ರೆ ತುಂಬಾ ಸಹಾಯ ಮಾಡಿದೆ. ಓಕೆ, ಸೊ ಅಂದ್ರೆ ತಾಯಿ ಹೇಗಿರ್ತಾಳೆ ಮಗು ಹಾಗೇ ಇರ್ತದೆ ಅಂತ ಹೇಳುವಂಥದ್ದು. ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ ನೋಡಿ, ಅಷ್ಟು ಮೇಲ್ಮಟ್ಟದ ವಿಚಾರದ ಮಗು ಜನಿಸ್ತದೆ. ಈಗ ಭಾರತದ ಪರಂಪರೆಯನ್ನೇ ನೋಡಿದ್ರೆ ಶಂಕರಾಚಾರ್ಯರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಸುಶ್ರುತ ಇರ್ಬೋದು, ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು, ಅವರ ತಾಯಿಯಿಂದ ಪ್ರಭಾವಿತರಾದವರೇ ಹೆಚ್ಚು. ಶಿವಾಜಿ ಇರ್ಬೋದು, ತಾಯಿಯಿಂದ ತುಂಬಾ 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 ಪ್ರಭಾವಿತರಾಗಿರ್ತಾರೆ. ಅದಕ್ಕೆ ಹೇಳೋದು ತಾಯಿ ದೇವರು ಅಂತ. ಸುಮ್ಮನೆ ಹೇಳಿಲ್ಲ. ಮುಂಚೆ ತಾಯಿ ದೇವರು ಏನೋ ಒಂದು ಮಾತು ಅಂತ ಅಂದ್ಕೊಳ್ತೀವಿ. ಇಲ್ಲ, ತಾಯಿ ಶಿ ಇಸ್ ಕ್ರಿಯೇಟಿಂಗ್ ದ ಲೈಫ್ ಬೇಸ್. ನಿಮ್ ಕೈಗೆ ಒಂದು ಮಣ್ಣಿನ ಒಂದು ಮುದ್ದೆ ಕೊಟ್ಟಿದೆ, ಆ ಮಣ್ಣಿನಿಂದ ಯಾವ ತರ ನೀವು ಕಲಾಕೃತಿ ರೂಪಿಸ್ತೀರಾ ನಿಮ್ಗೆ ಬಿಟ್ಟಿದ್ದು. ಉಡಾಫೆ ಮಾಡಿದ್ರೆ ಹೋಯ್ತಲ್ಲಿ, ಮತ್ತೆ ವಾಪಸ್ ಸಿಗೋದಿಲ್ಲ ಅದು. ಮತ್ತೆ ಲೈಫ್ ಟೈಮ್ ನಮ್ಗೆ ಅದನ್ನ ಸರಿ ಮಾಡ್ಲಿಕ್ಕೆ ಹೋಗ್ತದೆ. ಸರಿ ಮಾಡ್ಲಿಕ್ಕೆ ಬಹಳ ಕಷ್ಟ ಸಹ ಉಂಟು, ಅಷ್ಟು ಸುಲಭ ಇಲ್ಲ. ಬಟ್ ಈಗ ದಿ ಬೆಸ್ಟ್ ಟೈಮ್. ಓಕೆ, ಎಷ್ಟೆಲ್ಲ ಆಗುತ್ತೆ ನಾವು ಅಂದ್ರೆ 100%, ನಮ್ಗೆ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್, ನಮ್ಗೆ ಆ ಸಮಾಧಾನ ಇರ್ಬೇಕು, ನನ್ಗೆ ಎಷ್ಟಾಗುತ್ತೆ ಅಷ್ಟು ನಾನು ಕೊಟ್ಟಿದ್ದೇನೆ ಅಂತ. ಓಕೆ, ಈಗ ಅದೇ ಹೇಳ್ಬೇಕಾದ್ರೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಗರ್ಭ ಸಂವಾದದಲ್ಲಿ ನೀವೇನ್ ಮಾತಾಡ್ತೀರಾ ಅದು ತುಂಬಾ ಮುಖ್ಯ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ, ಮತ್ತೆ ನೀವೇನು ಆಕ್ಟಿವಿಟಿ ಮಾಡ್ತೀರಾ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವದಕ್ಕೆ ಗರ್ಭ ಸಂಸ್ಕಾರ ಕ್ಲಾಸಲ್ಲಿ ಹೇಳ್ತೇವೆ, ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರಿ. ಲಾಸ್ಟ್ ಒಂದು ಕ್ಲಾಸಲ್ಲಿ ನಾವು ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿದ್ವು. ಬೇರೆ ಬೇರೆ ರೀತಿಯ ಬುದ್ಧಿಮತ್ತೆ ಇರ್ತದೆ ಅಂತ. ಆ ಪ್ರತಿ ಬುದ್ಧಿಮತ್ತೆಗೂ ಏನು ಆಕ್ಟಿವಿಟಿ ಮಾಡಬೇಕು ಅಂತಾನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಓಕೆ, ಆಕ್ಟಿವಿಟೀಸ್ ಅನ್ನ ನೀವು ಹೇಗೆ ಮಾಡ್ತಿದ್ದೀರಾ, ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀರಾ, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಯಾವ ತರ ಮಾಡ್ತಾ ಇದ್ದೀರಾ, ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ನನ್ನ ಅಮ್ಮ ಅವ್ರು ತುಂಬಾ ಪುಸ್ತಕ ಎಲ್ಲ ಓದ್ತಾ ಇದ್ರು. ನಾನು ಅವ್ರ ಹೋಟೆಲ್ ಇರ್ಬೇಕಾದ್ರೂ ಕೂಡ ಅವ್ರು ತುಂಬಾ ಓದ್ತಾ ಇದ್ರಂತೆ. ನನ್ಗೆ ಅದು ಓದೋದು ಅಂತ ಹೇಳಿದ್ರೆ ನಂಗೆ ಜೀವ. ನಾನು ನನ್ನನ್ನೇ ಅನಲೈಸ್ ಮಾಡುವಂಥದ್ದು ತುಂಬಾ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ಅಕ್ಷರ ಕಲ್ತ ತಕ್ಷಣ ಜಾಯಿಂಟ್ ಮಾಡಿ ಓದ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನನಗೆ ನೆನಪಿರೋ ಮಟ್ಟಿಗೆ ಬಾಲಮಂಗಳ ಇದೆಲ್ಲ ಓದ್ತಾ ಇದ್ದೆ ನಾನು. ಇವತ್ತಿಗೆ ನಾನು ನಂದೇ ಪುಸ್ತಕಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹ್ಯಾವ್ ಬಿಕಮ್ ಅನ್ ಆಥರ್, ರೈಟರ್. ಖಂಡಿತವಾಗ್ಲೂ ಕೂಡ ಅದು ಇಷ್ಟು ಅಂದ್ರೆ ನನ್ಗದು ಕಷ್ಟ ಅಂತ ಅನಿಸ್ಲೇ ಇಲ್ಲ. ನನ್ಗದು ಏನ್ ಹೇಳೋದು, ಲೀಲಾಜಾಲವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ತರ. ಕೆಲವ್ರು ಕೇಳ್ತಾರೆ ಇಷ್ಟೆಲ್ಲ ಬರೀಲಿಕ್ಕೆ ಹೇಗಾಗತ್ತೆ, ಇಲ್ಲ ಆಗ್ತದೆ, ನನ್ಗದು ಕಷ್ಟನೇ ಅನ್ಸೋದಿಲ್ಲ. ಬಹುಶಃ ಬೇರೆ ಫೀಲ್ಡ್, ಈಗ ನನ್ನ ಸ್ಪೋರ್ಟ್ಸ್ ಅಲ್ಲೆಲ್ಲ ನನ್ಗೆ ಅಷ್ಟು ನನ್ ಮುಂದೆ ಇರ್ಲಿಲ್ಲ. ಆದ್ರೆ ಓದೋದ್ ಬರೆಯೋದಂದ್ರೆ ಜೀವ ನನ್ಗೆ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀವೇನ್ ಮಾಡ್ತೀರಾ ನಿಮ್ಮ ಮಗುಗೆ ಅದು ಲೀಲಾಜಾಲವಾಗಿ ಬಿಡುತ್ತೆ ಅಂತ. ನಿಮ್ಗೆ ಗೊತ್ತಿಲ್ಲದ ಫೀಲ್ಡ್ ಕೂಡ ನೀವು ಎಂಟರ್ ಆಗ್ಬೋದು. ನೀವಾದ್ರೆ ABCD ಕಲ್ತ್ರೆ ಸಾಕು, ಅದು 10 ಹೆಜ್ಜೆ ಮುಂದೆ ಹೋಗ್ತದೆ. ತುಂಬಾ ಸುಲಭ ಆಗುತ್ತೆ ಅದಕ್ಕೆ ಆ ಫೀಲ್ಡ್ ಎಂಟರ್ ಆಗೋದು. ಓಕೆ, ರೈಟ್. ನೆಕ್ಸ್ಟ್, ಇಲ್ಲೊಂದವರು ಕೇಸ್ ಬಗ್ಗೆ ಹೇಳ್ತಾರೆ. ಒಬ್ರು ಒಂದು ಗರ್ಭಿಣಿ ಹೆಣ್ಮಗಳು, ಅವಳು ಯಾವಾಗಲೂ ಚೆಕಪ್ಗೆ ಅಂತ ಬರೋಳು. ಓಕೆ, ಆ ಹೆಣ್ಮಗಳು ಅವರ ಗಂಡ ಕೂಡ ಜೊತೆಗಿರ್ಲಿಲ್ಲ, ಅವರು ದೂರ ವ್ಯಾಪಾರ ಇದ್ರಲ್ಲೆಲ್ಲ ಹೋಗ್ತಾ ಇದ್ರು. ಓಕೆ, ಆದ್ರೆ ಅವಳು ಯಾವತ್ತೂ ಕೂಡ ಖುಷಿ ಖುಷಿಯಾಗಿ ಬರೋಳು, ನಗ್ತಾ ಬರೋಳು, ಆಟೋ ಹಿಡ್ಕೊಂಡು ಆರಾಮಾಗಿ ಬರೋಳು, ಒಬ್ಳೇ ಬರೋಳು. ಓಕೆ, ಆದ್ರೆ ಅವಳು ಯಾವತ್ತೂ ಕೂಡ ಯಾರ ಬಗ್ಗೆನೂ ದೂರ ಹೇಳಲಿಲ್ಲ. ಅಯ್ಯೋ ನನ್ನ ಗಂಡ ಈಗ ಇರಬೇಕಿತ್ತು, ನಾನು ಒಬ್ಳೇ ಬರುವಾಗಾಯ್ತು, ಯಾರು ನನಗೆ ಸಪೋರ್ಟ್ ಮಾಡೋರಿಲ್ಲ, ಅಲ್ಲದೆ ಇದು ವೆದರ್ ಬಗ್ಗೆ, ಈ ವಾತಾವರಣನೇ ಸರಿ ಇಲ್ಲ, ನನ್ನ ಜೊತೆ ಇರೋರು ಯಾರು ಸಪೋರ್ಟ್ ಮಾಡಲ್ಲ, ಅಥವಾ ನನ್ಗೆ ಹಾಗಾಗ್ತಿದೆ ಹೀಗಾಗ್ತಿದೆ ಪ್ರಾಬ್ಲಮ್ ಇದೆ, ಏನೂ ಹೇಳ್ತಿರ್ಲಿಲ್ಲ. ಎಷ್ಟು ಖುಷಿ ಖುಷಿಯಾಗಿ ಅಂತ ಹೇಳಿದ್ರೆ, ಅವಳು ಬರುವಾಗ ಪ್ರಕೃತಿ ನೋಡ್ತಾ ಬರ್ತಿದ್ಲು. ಅವಳು ನಗರದಲ್ಲಿ ವಾಸಿಸಿದ್ರು ಕೂಡ ಅಲ್ಲಿ ಪಾರ್ಕ್ ಅಥವಾ ಏನ್ ಕಾಣ್ತದೆ ಅದು, ಸೂರ್ಯ ಆಕಾಶದಲ್ಲಿ ಆಗತಾನೆ ಮೂಡ್ತಿರೋ ಅಂತ ಸೂರ್ಯನನ್ನು ನೋಡ್ತಾ ಇದ್ಲು, ಚುಕ್ಕಿ ಚಂದ್ರನನ್ನು ನೋಡ್ತಾ ಇದ್ಲು, ಏನಾದ್ರೂ ತಂಪು ಗಾಳಿ ಬಂದಾಗ ಅದನ್ನ ಅನುಭವಿಸ್ತಾ ಇದ್ಲು. ಏನು ಸಿಗುತ್ತೆ ನೋಡಿ ಪಾಸಿಟಿವಿಟಿ, ಅದನ್ನ ಹುಡುಕ್ತಾ ಇದ್ಲು ಅವಳಲ್ಲಿ.
ಅವಳು ಯಾವತ್ತೂ ಖುಷಿಯಾಗಿ ಬರೋಳು. ಡಾಕ್ಟರ್ಗೆ ಅನಿಸ್ತಾ ಇತ್ತು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆನ್ಷನಲ್ಲಿ ಬಂದು ಇವಳೆಂತ ಎಷ್ಟು ಜಾಲಿಯಾಗಿ ಎಷ್ಟು ಆರಾಮಾಗಿ ಗಮ್ಮತ್ತಲ್ಲಿದ್ದಾಳೆ ಅಂತ. ಹೀಗೆ ಮಾತಾಡುವಾಗ ಹಸ್ಬೆಂಡ್ ಏನು ಮಾಡ್ತಾರೆ, ಯಾಕೆ ನೀವು ಒಬ್ಬರೇ ಬರ್ತಿದ್ರೆ ಹೇಳ್ತಾರೆ, ಇಲ್ಲ ಎಲ್ಲ ಅವ್ರವ್ರ ಕೆಲಸದಲ್ಲಿದ್ದಾರೆ. ಸೊ ನಾನು ಅಂದರೆ ನಿಮ್ಗೆ ಒಬ್ಬರಿಗೆ ಬೇಜಾರಾಗಲ್ವಾ ಅಂತ ಡಾಕ್ಟರ್ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನಾನು ಒಬ್ಬಳೇ ಎಲ್ಲಿದ್ದೇನೆ, ನಾನು ನನ್ನ ಮಗು ಜೊತೆ ಇದ್ದೀನಲ್ಲ ಅಂತ. ಮಗು ಇದೆ ಅಲ್ಲ ನನ್ನ ಜೊತೆ ಅಂತ. ಯಾವ ಮಗು ಅಂತ ಕೇಳಿದ್ರೆ ಇನ್ನೂ ಹೊಟ್ಟೆಲಿರೋ ಮಗು ಅಂತ. ಡಾಕ್ಟರ್ಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ಆ ಕನೆಕ್ಷನ್ ಅನ್ನು ನೋಡಿ. ಅವಳು ಹೇಳ್ತಾಳೆ, ನಾನು ಎಲ್ಲ ಕೆಲಸ ನಾನಂತೀಗ ಮಾಡೋದು, ನಾನು ನನ್ನ ಮಗು ಇಬ್ರು ಪಾರ್ಟ್ನರ್ ಆಗಿ ವರ್ಕ್ ಮಾಡೋದು, ನಾನು ಎಲ್ಲ ಕೆಲಸ ಮಾಡ್ತೀನಿ. ಶಾಪಿಂಗ್ ಕೂಡ ಅಷ್ಟೇ, ಮಗುನ ಕೇಳಿನೇ ತಗೊಳ್ತೀನಿ. ಧ್ಯಾನ ಕೂಡ ನಾವಿಬ್ರು ಒಟ್ಟಿಗೆ ಮಾಡ್ತೀವಿ. ನಾನು ಜೋಗಳ ಕೂಡ ಹಾಡ್ಬೇಕಾದ್ರೆ ನನ್ನ ಪಾಪ ಮಲಗುತ್ತೆ, ಅದು ಅಲ್ಲಿಂದ ನನಗೆ ಜೋಗಳ ಹಾಡುತ್ತೆ. ಈ ತರ ಅವಳು ಎಷ್ಟರ ಮಟ್ಟಿಗೆ ಆ ಮಗು ಜೊತೆ ಕನೆಕ್ಟ್ ಆಗಿದ್ಲು ಅಂತ ಹೇಳಿದ್ರೆ, ಅವಳಿಗೆ ಅವಳು ಮಗುದು ಒಂದು ಬೇರೆನೇ ಪ್ರಪಂಚ ಅವಳು ಕ್ರಿಯೇಟ್ ಮಾಡ್ಕೊಂಡಿದ್ಲು, ಸೃಷ್ಟಿ ಮಾಡ್ಕೊಂಡಿದ್ಲು. ಆ ಪ್ರಪಂಚದೊಳಗೆ ಯಾವುದೇ ರೀತಿಯ ನೇತ್ಯಾತ್ಮಕ ಭಾವವನ್ನು ಒಳಗೆ ಬಿಡ್ಲಿಕ್ಕೆ ತಯಾರಿರ್ಲಿಲ್ಲ. ಯಾವ್ದಾದ್ರೂ ಒಂದು ಯೋಚನೆ ಬಂದ ತಕ್ಷಣ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ಲು, ಅಂದ್ರೆ ಅದನ್ನ ಬದಲಾಯಿಸ್ತಾ ಇದ್ಲು. ಶ್ರೀವತಿ ಯಾರು ಇಲ್ಲ, ಇಲ್ಲ ನಾನು ಪಾಪ ಇದೇವಲ್ಲ, ನಾನು ಅದ್ ಮಾಡೋಣ ಇದ್ ಮಾಡೋಣ, ಎಷ್ಟು ಮಾತಾಡ್ತಿದ್ಲು ಅಂದ್ರೆ ಅಷ್ಟು ಮಾತಾಡ್ತಾ ಇದ್ಲು ಮಗು ಜೊತೆ. ಓಕೆ, ಸೊ ಅವಳಿಗೆ ಅಂದ್ರೆ ನಾವು ಒಬ್ರನ್ನೊಬ್ರದ್ದು ಆರೈಕೆ ಮಾಡುವಾಗ ಕೂಡ, ನಾನು ನೋಡು ನಿಂಗೆ ತುಂಬಾ ಪೌಷ್ಟಿಕಾಂಶ ಭರಿತ ಆಹಾರನ ತಿಂತಾ ಇದ್ದೀನಿ, ನೀನ್ ಚೆನ್ನಾಗಾಗ್ತಿದ್ಯಾ, ನಾನ್ ಚೆನ್ನಾಗಾಗ್ತಿದ್ದೀನಿ, ನಮ್ಮದೊಂದು ಟೀಮ್, ಆ ತರ ಟೀಮ್ ತರ ಅವಳು ವರ್ಕ್ ಮಾಡ್ತಾ ಇದ್ಲು, ಖುಷಿ ಪಡ್ತಾ ಇದ್ಲು. ಅವಳಿಗೆ ಕಂಪ್ಲೇಂಟ್ಸ್ ಇರ್ಲಿಲ್ಲ ಹೇಳ್ಕೊಳ್ಳಿಕ್ಕೆ. ಅವಳ ಹೆರಿಗೆ ಕೂಡ ತುಂಬಾ ಸುಸೂತ್ರವಾಗಿ ಆಯ್ತು. ಮುಂದೆ ಆ ಮಗು ಯಾವ ತರ ತಾಯಿಯನ್ನು ನೋಡ್ಕೊಳ್ತು ಅಂತ ಹೇಳಿದ್ರೆ ಅದನ್ನ ಏನು ವಿವರಿಸೋದೇ ಕಷ್ಟ. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರೀತಿ, ಅಷ್ಟರ ಮಟ್ಟಿಗೆ ಕಾಳಜಿ, ಅಷ್ಟರ ಮಟ್ಟಿಗೆ ಆರೈಕೆ, ಉಳಿದವರಿಗೆ ಆಶ್ಚರ್ಯ ಆಗುವಷ್ಟು. ಇದು ಸಾಧ್ಯ ಆಯ್ತು ಯಾಕಂತ ಹೇಳಿದ್ರೆ ಆ ಬಾಂಧವ್ಯ, ಮಗುವಿನ ಜೊತೆ ಮಾತನಾಡಿದ್ರಿಂದ. ಸೊ ಇಷ್ಟು ತಾಯಿ ಆದವಳಿಗೆ ಒಳ್ಳೆಯ ತಾಯಿ ಅಂತ ಹೇಳಿದ್ರೆ ಹಾಗೆ, ಆಕೆಗೆ ಲೋನ್ಲಿನೆಸ್ ಅಥವಾ ಕಾಡಬಾರ್ದು, ನಾನು ಒಂಟಿ ಅಂತ ಅನಿಸ್ಬಾರ್ದು. ಒಂಟಿ ಅಂತ ಅನಿಸಿದ್ರೆ ಮಗುವನ್ನು ಕಡೆಗಣಿಸಿದಾಳೆ ಅಂತಾನೆ ಅರ್ಥ ಅಲ್ವಾ. ಮಗು ಜೊತೆ ಯಾವಾಗ್ಲೂ ಇರಬೇಕು ಆಕೆ. ಮತ್ತೆ ಆಕೆ ಎಷ್ಟು ಶಾಂತಿಯಿಂದ ಸಮಾಧಾನದಿಂದ ಇದ್ದಾಳೆ ಅಷ್ಟು ಒಳ್ಳೆಯದು. ಸೊ ಈ ಗರ್ಭ ಸಂವಾದ ಹೇಗೆ ನಡೀತದೆ, ಇದರ ಪ್ರಕ್ರಿಯೆ ಏನು, ವಾಟ್ ಇಸ್ ದ ಪ್ರೋಸೆಸ್ ಆಫ್ ಗರ್ಭ ಸಂವಾದ ಅಂತ ನೋಡಿದ್ರೆ, ಮೊದಲಿಗೆ ಟೆಸ್ಟ್ ಮಾಡ್ಬೋದು, ಮಗು ಕೇಳುತ್ತಾ ಇಲ್ವಾ, ಮಗುಗೆ ಅರ್ಥ ಆಗುತ್ತೆ. ಅಂದ್ರೆ ಕೆಲವರಿಗೆ ನಂಬಿಕೆ ಇರೋದಿಲ್ಲ ನಿಜವಾಗ್ಲೂ ಮಗು ಕೇಳುತ್ತಾ ಅಂತ. ಹಾಗಿರುವಾಗ ಪ್ರತಿದಿನ ಒಂದು ಇಷ್ಟವಾದ ಒಂದು ಹಾಡನ್ನ ಕೇಳುವಂಥದ್ದು, ಒಂದು ನಿರ್ದಿಷ್ಟವಾದ ಸಮಯಕ್ಕೆ. ಆಮೇಲೆ ಗಮನಿಸುವಂಥದ್ದು ಚಲನೆ ಏನಾದ್ರೂ ಇದೆಯಾ ಅಂತ. ಓಕೆ, ಅಥವಾ ಯಾವ್ದಾದ್ರು ಒಂದು ಮಂತ್ರಗಳಿರ್ಬೋದು, ಶ್ಲೋಕಗಳಿರ್ಬೋದು, ಇಷ್ಟವಾದ ಹಾಡಿರ್ಬೋದು, ಏನಾದ್ರೂ ಒಂದು ಟೈಮ್, ಒಂದು ಅರ್ಧ ಗಂಟೆನ, ಹೀಗೆ ಕಾಲ್ ಗಂಟೆನ, ಅರ್ಧ ಗಂಟೆನ ಕೇಳಿ ಗಮನಿಸುವಂಥದ್ದು. ಅದಾದ ನಂತರ ಆಗ ಗೊತ್ತಾಗ್ತದೆ, ಚಲನೆ ಗೊತ್ತಾಗತ್ತೆ, ಓಕೆ ಏನೋ ಒಂದು ಚೇಂಜ್ ಕಾಣ್ತಾ ಉಂಟು, ನನಗೆ ಫೀಲ್ ಆಗ್ತಾ ಉಂಟು ಅಂತ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಕುಟುಂಬದ ಸದಸ್ಯರನ್ನ ಪರಿಚಯಿಸಿಕೊಡ್ಬೋದು. ಕುಟುಂಬದ ಸದಸ್ಯರಿರ್ಬೋದು, ನಿಮ್ಗೆ ತುಂಬಾ ಆಪ್ತರು ಆತ್ಮೀಯರು ಇರ್ಬೋದು. ಮಗುಗೆ ಹೇಳ್ಬೋದು, ಅವರ ಹೆಸರು ಹೇಳಿ ಹೇಳ್ಬೋದು. ಅವರಲ್ಲೇ ಇದ್ರೆ ಹೊಟ್ಟೆ ಮೇಲೆ ಕೈ ಇಟ್ಟು ಅವರನ್ನು ಮುಟ್ಟಿಸಿ ಅವರ ಕೈಯಲ್ಲಿ ಮಾತಾಡಿಸ್ಬೋದು, ಅವರ ಸ್ವರವನ್ನ ಕೇಳ್ತದೆ ಮಗು. ಮತ್ತೆ ಇನ್ನೊಂದು, ನೀವು ಯಾರ ಬಗ್ಗೆ ನಿಮ್ಗೆ ಇಷ್ಟ ಇರೋದಿಲ್ಲ ನೋಡಿ, ಆ ಭಾವ ನಿಮ್ಮ ಹತ್ರ ಗರ್ಭಿಣಿಯಾದಾಗ ಇದ್ರೆ ನಿಮ್ಮ ಮಗುಗೆ ಕೂಡ ಆ ವ್ಯಕ್ತಿ ಇಷ್ಟ ಆಗೋದಿಲ್ಲ. ನೀವು ಮನಸ್ಸಲ್ಲಿ ಆ ವ್ಯಕ್ತಿಯ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರೆ, ಇದೊಂದು ತುಂಬಾ ಆಳವಾದ ವಿಚಾರ. ನಾನೊಂದು ಕೇಸ್ ನೋಡಿದ್ದೆ, ನನ್ನ ಸ್ನೇಹಿತರೊಬ್ರು, ಅವರು ಗರ್ಭಿಣಿಯಾದ ಟೈಮಲ್ಲಿ ಅವರ ಅತ್ತೆ ತುಂಬಾ ಅಂದ್ರೆ ತುಂಬಾ ಕಿರಿಕಿರಿ ಮಾಡ್ತಾ ಇದ್ರು. ಅವರು ತಿನ್ನುವಾಗ್ಲೂ ಒಂದು ಮಾತಾಡೋದು, ಏನಾದ್ರೂ ಕೊಂಕು ಕೊಂಕು ಕೊಂಕು, ಇವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಇವರೊಬ್ಬರೇ ಕೂತ್ಕೊಂಡು ಅಳ್ತಾ ಇದ್ರು, ಆ ಥರ ಎಲ್ಲ ಮಾಡ್ತಾ ಇದ್ರು. ಮಗು ಹುಟ್ಟಿದ ನಂತರ ಅಜ್ಜಿಯ ಬಗ್ಗೆ ಯಾವ ರೀತಿ ಅಫೆಕ್ಷನ್ ಇಲ್ಲ ಮಗುಗೆ, ಯಾಕೋ ಇರಿಟೇಟ್ ಆಗೋದು ಅಜ್ಜಿ ಬಂದ್ರೆ. ನೋಡಿ, ತುಂಬಾ ಮುಖ್ಯ ಆಗ್ತದೆ. ಈಗ ಫ್ಯಾಮಿಲಿ ಡೈನಾಮಿಕ್ಸ್ ಅಂತ ಹೇಳುವಾಗ ಎಲ್ಲರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದೆಲ್ಲ ಬೇಕು ಅಂತ ಇದ್ದಾಗ, ನಾವು ತೀರಾ ನೆಗೆಟಿವ್ ಆಗಿ ಒಬ್ಬರ ಬಗ್ಗೆ, ಓಕೆ ಆ ವ್ಯಕ್ತಿ ಏನೋ ನಮ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ, ಆಕ್ಚುಲಿ ನಾವು ತೀರಾ ಪರ್ಸನಲ್ ಆಗಿ ತಗೊಳ್ತೇವೆ. ಅದು ಆ ವ್ಯಕ್ತಿಯ ಸಮಸ್ಯೆ ಅಂದ್ರೆ ಆ ವ್ಯಕ್ತಿಗೆ ಏನೋ ಪ್ರಾಬ್ಲಮ್ ಇದೆ. ಆರೋಗ್ಯವಂತ ಮನಸ್ಸುಗಳು ಯಾವತ್ತೂ ಕೂಡ ಇನ್ನೊಬ್ಬರನ್ನು ನೋಯಿಸೋದಿಲ್ಲ, ಅದೊಂದು ನೆನಪಲ್ಲಿರಲಿ. ಸೊ ನಿಮ್ಗೆ ನೆಕ್ಸ್ಟ್ ನಿಮ್ಮ ಮಗು ಆ ವ್ಯಕ್ತಿಯ ಜೊತೆ ತೀರಾ ಡಿಸ್ಕನೆಕ್ಟ್ ಆದ್ರೂ ಕೂಡ ಮತ್ತೆ ನಿಮ್ಗೆ ಕಷ್ಟ ಆಗ್ಬೋದು, ಹಾಗೂ ಇರುತ್ತೆ. ಸೊ ಮಗುಗೆ ಕಂಪ್ಲೇಂಟ್ಸ್ ಹೇಳ್ಬೇಡ. ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಬೋದು, ಹೊಟ್ಟೆ ಮೇಲೆ ಕೈ ಇಟ್ಟು, ಅಜ್ಜಿ ಏನೋ ಜೋರ್ ಮಾಡಿದ್ರು, ನಂಗೆ ಬೇಜಾರಾಯ್ತು, ಬಟ್ ಇಟ್ಸ್ ಓಕೆ, ಅವ್ರಿಗೆ ಏನೋ ಟೆನ್ಷನ್ ಇರ್ಬೋದು, ಅವ್ರಿಗೆ ಹೇಗೋ ಏಜ್ ಆಗಿದೆ, ಇಟ್ಸ್ ಓಕೆ, ನಾವು ಅದೆಲ್ಲ ತಲೆಗೆ ಹಾಕೊಳ್ಳೋದು ಬೇಡ, ಅವ್ರು ಚೆನ್ನಾಗಿದೆ, ಅವ್ರು ಖುಷಿಯಾಗಿರ್ಲಿ, ನಾವು ಚೆನ್ನಾಗಿರೋಣ.
ಸೊ ಈ ತರದ ಮಾತುಗಳು ತುಂಬಾ ಸಹಾಯ ಆಗ್ತದೆ. ಆಗ ಎಲ್ಲರನ್ನ ಅಂದ್ರೆ ಹೇಟ್ ಮಾಡುವಂಥದ್ದು ಬರೋದಿಲ್ಲ ಅಂತ, ಇಟ್ಸ್ ಓಕೆ ಅಂತ ಹೇಳುವಂಥದ್ದು ಮಗುಗೆ ಅಭ್ಯಾಸ ಆಗ್ತದೆ ಅಂತ. ಸೊ ಅದೇ ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ, ನಿಮ್ಮ ಆತ್ಮೀಯ ಫ್ರೆಂಡ್ಸ್ ಬಗ್ಗೆ, ಈಗ ನಾನು ಅದೇ ಹೇಳಿದೆ, ನನ್ನ ಸ್ನೇಹಿತರು ಅವರ ಬೆಸ್ಟ್ ಫ್ರೆಂಡ್ ಇದ್ರು. ಅವರು ಯಾವತ್ತೂ ಕೂಡ ಬಂದು ಮಾತಾಡೋರು, ಏನಾದ್ರು ತಿನ್ಲಿಕ್ಕೆ ಮಾಡಿ ಕೊಡೋರು, ಎಲ್ಲ ಮಗು ಬಗ್ಗೆ ಕಾಳಜಿ ತೋರಿಸೋರು. ಅವರಂದ್ರೆ ಈ ಪಾಪುಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಸೆನ್ಸಿಟಿವ್ ಇರುತ್ತೆ ಮಗು ಅಂತ. ಓಕೆ, ಸೊ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು, ನಿಮ್ಮ ಆಪ್ತರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೋದು ಸೆಕೆಂಡ್ ಸ್ಟೇಜಲ್ಲಿ. ಥರ್ಡ್ ಸ್ಟೇಜಲ್ಲಿ ಆತ್ಮದ ಬಿತ್ತುವಿಕೆ ಅಂತ ಹೇಳ್ತೇವೆ. ಅಂದ್ರೆ ನೀವು ಬಿತ್ತಬೇಕು, ಕೆಲವು ಒಳ್ಳೆಯ ಗುಣಗಳನ್ನ ಬಿತ್ತುವಂಥದ್ದು. ಯಾವುದನ್ನೆಲ್ಲ ಬಿತ್ತಬಹುದು? ಕೌಶಲಗಳನ್ನ ಬಿತ್ತಬಹುದು, ಓಕೆ, ಗುಣವನ್ನ ಬಿತ್ತಬಹುದು, ಸಾಧನೆಯ ಬಗ್ಗೆ ವಿಚಾರಗಳನ್ನ ಬಿತ್ತಬಹುದು. ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳೋದನ್ನ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ಮಗು ನೀನ್ ತುಂಬಾ ಶಾಂತವಾಗಿದ್ದೀಯಾ, ನೀನ್ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಳ್ತೀಯ, ನೀನ್ ಯಾವ ಕಾರಣಕ್ಕೂ ಕೂಡ ಗಲಾಟೆ ಮಾಡೋದಾಗ್ಲಿ, ಸಿಟ್ ಮಾಡ್ಕೊಳ್ಳೋದಾಗ್ಲಿ ಮಾಡೋದಿಲ್ಲ, ನೀನು ಎಲ್ಲರನ್ನ ಅಂದ್ರೆ ಈ ಪ್ರಪಂಚವನ್ನ ತುಂಬಾ ಪ್ರೀತಿಸ್ತೀಯ, ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ನಿನ್ನೊಳಗಡೆ ತುಂಬಾ ಅದಮ್ಯವಾದ ಆಸೆ ಉಂಟು, ನೀನು 4 ಜನ ಮೆಚ್ಚುವಂತಹ ಒಳ್ಳೆಯ ವಿಚಾರಗಳನ್ನ ಈ ಜಗತ್ತಿಗೆ ನೀಡ್ತೀಯ, ಈ ತರ ಹೇಳ್ಬೋದು. ಓಕೆ, ಅಂದ್ರೆ ನೀನು ಯಾವತ್ತೂ ಸತ್ಯನೇ ನುಡಿತೀಯ, ನೀನು ಯಾವತ್ತೂ ಕೂಡ ಧೈರ್ಯಗಿಡೋದಿಲ್ಲ, ನೀನು ತುಂಬಾ 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 ಛಲವಾದಿ, ಹಿಡಿದ ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ತೀಯ, ನಿನ್ಗೆ ಒಳ್ಳೆ ಅಪರಿಮಿತವಾದ ಬುದ್ಧಿಶಕ್ತಿ ಇದೆ, ನೀನು ಭಾವನಾತ್ಮಕವಾಗಿ ತುಂಬಾ 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 ಸ್ಟ್ರಾಂಗ್ ಇದೆಯಾ, ನಿನ್ಗೆ ಉಪಕಾರ ಸ್ಮರಣೆ ಇದೆ, ಕೃತಜ್ಞತೆ ಭಾವ ಇದೆ ನಿನ್ಗೆ, ನೀನು ಯಾರನ್ನು ಹರ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತಿಂದ ನೀನು ಹರ್ಟ್ ಮಾಡ್ಲಿಕ್ಕೆ, ಇನ್ನೊಬ್ಬರಿಗೆ ತೊಂದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ನೀನು ತುಂಬಾ ಸಹಾಯ ಮಾಡ್ತೀಯ. ಈ ತರ ಎಲ್ಲ ಗುಣಗಳ ಬಗ್ಗೆ ಹೇಳ್ಬೋದು. ಕೌಶಲಗಳ ಬಗ್ಗೆ ಹೇಳ್ಬೋದು, ನೀವು ತುಂಬಾ ಚೆನ್ನಾಗಿ ಬೇಗ ಓದ್ತೀಯ, ನಿಂಗೆ ಓದೋದೆಲ್ಲ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಯಾವ್ದು ಕಲ್ತ್ರು ಕೂಡ ನೀವು ತುಂಬಾ ಫಾಸ್ಟ್ ಆಗಿ ಗ್ರಾಸ್ ಮಾಡ್ಕೊಳ್ತೀಯ, ನೀನು ಸಂಗೀತನ ತುಂಬಾ ಚೆನ್ನಾಗಿ ಕಲಿತೀಯ, ತುಂಬಾ ವೇಗವಾಗಿ ಯಾವುದೇ ವಿಷಯ ಕೇಳಿದ್ರು ಕೂಡ ಅದನ್ನು ಬೇಗ ಸಿದ್ಧಿಸ್ಕೊಂಡು ಬಿಡ್ತೀಯ ನೀನು, ಅಷ್ಟು ಆ ಎನರ್ಜಿ, ಆ ಒಂದು ಶಕ್ತಿ ನಿನ್ಗೆ ಇದೆ. ಮತ್ತೆ ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಅಥವಾ ಯೋಗ ಇರ್ಬೋದು, ಅಥವಾ ಕ್ರೀಡೆ ಇರ್ಬೋದು, ಈ ಥರ ಯಾವುದು ಫೀಲ್ಡಲ್ಲಾದರೂ ಕೂಡ ನಿಮ್ಗೆ ಇಷ್ಟ ಇರುವಂಥ ಫೀಲ್ಡ್ ಹೇಳ್ಬೋದು, ಈ ಫೀಲ್ಡಲ್ಲೆಲ್ಲ ತುಂಬ ಚೆನ್ನಾಗಿದೆಯಾ, ಸೊ ನೀವು ಆಗಲೇ ಬಿತ್ತಾ ಇದ್ದೀರಾ ಅಂತ ಅರ್ಥ. ಸೊ ಸಂಗೀತದ ಇಂಥ ಮಾತುಗಳು ಇಂಥ ಮಾತುಗಳನ್ನ ಕೇಳ್ತಾ ಕೇಳ್ತಾ ಮಗುಗೆ ಅದು ಪ್ರೋಗ್ರಾಮ್ ಆಗ್ಬಿಡುತ್ತೆ. ನಾನು ಫಾಸ್ಟಾಗಿ ಕಲಿತೇನೆ, ನಾನು ಏನಕ್ಕೆ ಹೋದ್ರೂ ಕೂಡ ತುಂಬ ಚೆನ್ನಾಗಿ ಮಾಡ್ತೇನೆ, ತುಂಬ ನೀಟ್ ನನ್ನ ಕೆಲಸ. ಸೊ ಇದನ್ನ ಬಿತ್ತುವಂಥ, ಇದು ಗರ್ಭ ಸಂವಾದದಲ್ಲಿ ಮಾಡುವಂಥದ್ದು. ಮತ್ತೆ ನೀವಿಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ತೀರಾ. ಆದ್ರೆ ಆದಷ್ಟು ನೆಗೆಟಿವ್ ಅನ್ನ ಹಂಚ್ಕೋಬೇಡಿ. ನೆಗೆಟಿವ್ ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಮಾಡಿ ಹಂಚ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾ ಸುಸ್ತಾಗಿದ್ರೆ, ನನಗೆ ತುಂಬಾ ಸುಸ್ತಾಗ್ತಿದೆ, ಬಟ್ ಇಟ್ಸ್ ಓಕೆ, ಈಗ ನಾನು ಈ ತರ ರೆಜ್ಯುವಿನೇಟ್ ಮಾಡ್ತೇನೆ, ಈಗ ಸುಸ್ತು ಕಡಿಮೆ ಆಯ್ತು. ಸೊ ಹಾಗೆ ಪಾಸಿಟಿವ್ ಎಂಡ್ ಕೊಡ್ಬೇಕು ನೀವೇನು ಮಾಡೋದಿದ್ರು ಕೂಡ, ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಈ ತರ ಗರ್ಭ ಸಂವಾದ ಮಾಡಿದ ಮಕ್ಕಳು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ ಆ ಮಕ್ಕಳಿಗೆ ಮಾತು ಬೇಗ ಬರ್ತದೆ, ಅವರದ್ದು ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ತದೆ, ಭಾಷೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಐಕ್ಯೂ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತದೆ. ಇದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ರೀಸೆಂಟ್ ಆಗಿ ನನ್ನ ಫ್ಯಾಮಿಲಿ ಪ್ರೋಗ್ರಾಮ್ಗೆ ಹೋದಾಗ ಕೂಡ ಅಷ್ಟೇ, ನನ್ನ ಮಗಳು ಅಲ್ಲಿ ಎಷ್ಟು ಜನ ಕೇಳಿದ್ರು ಅಂತಲ್ಲ, ನಾನು ಎಕ್ಸಾಜರೇಟ್ ಮಾಡೋದಂತಲ್ಲ, ಬಟ್ ತುಂಬಾ ಜನ ಕೇಳಿದ್ರು, ಏನು ಇವಳು ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಾಳೆ. ಮತ್ತೆ ಬಸ್ಸಲ್ಲಿ ಬರುವಾಗ ಸಹ ಅಷ್ಟೇ, ಅಕ್ಕಪಕ್ಕದಲ್ಲಿ ಯಾರು ಕೂತ್ರು ಕೂಡ ಅವ್ರೇನಾದ್ರು ಕ್ವಶನ್ ಕೇಳಿದ್ರು ಅವಳು ಆನ್ಸರ್ ಮಾಡೋಳು, ಸುಮ್ಮನೆ ಇರ್ತಾ ಇರ್ಲಿಲ್ಲ. ಅಲ್ಲೊಂದು ಅಜ್ಜಿ ಇದ್ರು, ಇವಳೇನೋ ಮಾಡ್ತಾ ಇದ್ಲು, ಮಿಯಾವ್ ಅಂತ ಏನೋ ಹೇಳ್ತಾ ಇದ್ಲು, ಅದಕ್ಕೆ ಮಿಯಾವ್ ಉಂಟು ನನ್ನ ಬ್ಯಾಗಲ್ಲಿ ಅಂತ, ಎಲ್ಲಿ ತೋರಿಸಿ ಬ್ಯಾಗಲ್ಲಿ ಮಿಯಾವ್ ಅಂತ, ಅಂದ್ರೆ ಅವರಿಗೆ ಒಂಥರ ಆಶ್ಚರ್ಯ ಆಯ್ತು. ಸೊ 1.5 ವರ್ಷಕ್ಕೇನೆ ಅವಳು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇದು ಮಾಡಿದ್ಲು. ಅಂದ್ರೆ ನಾನು ಸ್ಟಾರ್ಟಿಂಗ್ ಅಂದ್ಕೊಳ್ತಿದ್ದೆ ಅವಳು ಯಾರ ಜೊತೆ ಹೋಗಲ್ವೇನೋ ಅಂತ, ಫಸ್ಟ್ ಅವಳು ಯಾರ ಜೊತೆ ಹೋಗ್ತಿರ್ಲಿಲ್ಲ, ನನ್ ಅನಿಸ್ತಿದೆ ಹೇಳಕ್ ಹೋಗ್ತಿರ್ಲಿಲ್ಲ ಅಂತ. ಬಟ್ ಟೈಮ್ ಹೋದಾಗೆ ಅದು ಮಕ್ಕಳಿಗೆ ಭಯ ಇರುತ್ತಂತೆ ಫಸ್ಟ್, ಅಂದ್ರೆ ಅಪರಿಚಿತರ ಜೊತೆ ಹೋಗುವಂಥದ್ದು ಭಯ ಇರುತ್ತೆ. ಬಟ್ ಎಲ್ಲಿ ಅವರಿಗೆ ಸೇಫ್ಟಿ ಫೀಲ್ ಆದ್ಮೇಲೆ ಅವ್ರು ಹೋಗ್ತಾರೆ. ಸೊ ಅಮ್ಮ ಇದ್ದಾಳೆ ಅಂತ ಹೇಳೋದು, ಅಮ್ಮ ಯಾವತ್ತು ಇರ್ತಾಳೆ ಅಂತ ಹೇಳೋದು ಅವಳಿಗೆ ಕನ್ಫರ್ಮ್ ಆದ ನಂತರ ಹೋಗ್ತಾಳೆ. ಎಲ್ಲರ ಜೊತೆ ಹೋದ್ಲು, ಅಡ್ಜಸ್ಟ್ ಆದ್ಲು, ಆಟ ಆಡಿದ್ಲು, ಅಲ್ಲಿ ಬೇರೆ ಮಕ್ಕಳ ಜೊತೆ ಇದ್ರು, ಅವ್ರ ಜೊತೆನೂ ಅಡ್ಜಸ್ಟ್ ಆದ್ಲು. ಕೆಲವು ಮಕ್ಕಳು ತೀರಾ ಒಂಥರ ನಾನು ಗಮನಿಸಿದೆ, ಅದಂದ್ರೆ ಆಕ್ರಮಣಕಾರಿ ಇರ್ತಾರೆ, ದೂಡೋದು, ತಳ್ಳೋದು. ಇವಳು ಯಾರಿಗೂ ತೊಂದರೆ ಕೊಟ್ಟಿಲ್ಲ,
ತುಂಬಾ ಚೆನ್ನಾಗಿ ಪಾಪು ಅಂತ ಹೇಳಿ ಸವರ್ತಾ ಇದ್ಲು. ಅದೊಂಥರ ಕಾಮ್ನೆಸ್ ನಂಗೆ ತುಂಬಾ ಖುಷಿ ಆಯ್ತು. ಗರ್ಭ ಸಂಸ್ಕಾರ ಅಂತ ಹೇಳುವಂಥದ್ದು ನಿಜವಾಗ್ಲೂ ಒಂದು ಮಿರಾಕಲ್, ಅದೊಂದು ಮ್ಯಾಜಿಕ್ ಅದು. ನಿಜಕ್ಕೂ ಕೂಡ ಪ್ರತಿಯೊಬ್ಬ ಗರ್ಭಿಣಿಯರು ಕೂಡ ಈ ಪ್ರೋಸೆಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ, ಅದರ ಪ್ರಕಾರ ನಡ್ಕೊಂಡ್ರೆ ನಿಜಕ್ಕೂ ಕೂಡ ಅದರ ಫಲ ಸಿಕ್ಕಿಯೇ ಸಿಗ್ತದೆ. ಓಕೆ, ಯಾಕೆಂದ್ರೆ ಭ್ರೂಣಾವಸ್ಥೆಯಲ್ಲಿಯೇ ಅವರ ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ತುಂಬಾ ಆಕ್ಟಿವ್ ಆಗಿರ್ತದೆ. ಅವರ ಆ ಅರಿವಿರ್ಬೋದು, ಸೂಕ್ಷ್ಮ ಸಂವೇದನೆಗಳಿರ್ಬೋದು, ಬಹಳ ಒಂದು ಒಳ್ಳೆಯ ಮಟ್ಟದಲ್ಲಿ ಇರ್ತವೆ. ಸುಪ್ತ ಮನಸ್ಸು ಅಷ್ಟು ಪ್ರಬಲವಾಗಿರ್ತದೆ. ಸಾಮಾನ್ಯವಾಗಿ 28 ವಾರಗಳು ಅಂತ ಹೇಳಿದ್ರೆ ಆ ಸಮಯದಿಂದ ಅಂತ ಮಗು ಪರ್ಫೆಕ್ಟ್ ಆಲ್ಮೋಸ್ಟ್ ಎಲ್ಲ ಪಂಚೇಂದ್ರಿಯಗಳಿಂದ ಕೂಡ ಬಹುತೇಕ ಮಟ್ಟಿಗೆ ಅದು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಲ್ಲವನ್ನು ಕೂಡ. ಸೊ ಈಗ ನೀವೇನ್ ಮಾಡ್ಬೋದು, ಮಗುವಿಗೆ ಈಗ ಆಲ್ಮೋಸ್ಟ್ ಕೆಲವರೆಲ್ಲ ಇದ್ದೀರಾ 28 ವೀಕ್ಸ್ ಕಂಪ್ಲೀಟ್ ಆಗ್ತಾ ಇರೋರು. ಸೊ ಈಗ ನೀವು ಕಂಪ್ಲೀಟ್ ಆಗಿ ಮಗು ಹೇಗೆ ನಿಮ್ಮ ಎದುರು ಬಂದು ಕೂತ್ರೆ ನೀವೇನ್ ಮಾಡ್ತೀರಾ ಅದೇ ತರ ಮಗುವಿನ ಜೊತೆ ವ್ಯವಹರಿಸ್ಬೋದು. ಒಂದು ಮೆಲೋಡಿಯಸ್ ಸಾಂಗ್ಸ್ ಇಡುವಂಥದ್ದು, ಲಯಬದ್ಧವಾದ ಸಂಗೀತ, ಇದಂತೂ ತುಂಬಾ ಸಲ ಪ್ರೂವ್ ಆಗ್ತಾ ಬಂದಿದೆ. ನೀವು ಮಗು ಹೊಟ್ಟೆಯಲ್ಲಿರುವಾಗ ನೀವು ಅದಕ್ಕೆ ಯಾವ್ದೆಲ್ಲ ಸಂಗೀತ ಕೇಳಿಸ್ತೀರಾ, ಮಗು ಹುಟ್ಟಿದ ಮೇಲೆ ಕೂಡ ಅದೇ ಸಂಗೀತ ಕೇಳಿದ್ರೆ ಮಗು ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಅಳ್ತಾ ಇರ್ಬೇಕಾದ್ರೆ ಅದೇ ಸಂಗೀತವನ್ನ ನೀವು ರಿಪೀಟ್ ಮಾಡಿದ್ರೆ ಮಗು ಕಾಮ್ ಆಗಿ ಬಿಡ್ತದೆ. ಈ ತರ ಅದೇ ರೀತಿ ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ, ಆಲ್ಮೋಸ್ಟ್ ಸ್ಟ್ರೆಸ್ ಮಾಡ್ಕೊಂಡ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೇ ಗ್ರಾಸ್ ಮಾಡ್ಕೊಳ್ತದಲ್ಲ ಮಗುಗೆ. ನೀವು ಅದೇ ಹೇಳ್ಬೋದಲ್ಲ, ಈಗ ಪ್ರಪಂಚದಲ್ಲಿ ಯಾರ ಹತ್ರ ಬೇಕಿದ್ರೂ ನೀವು ಸುಳ್ಳು ಹೇಳ್ಬೋದು ನಾನು ಚೆನ್ನಾಗಿದ್ದೇನೆ ಅಂತ. ಬಟ್ ನಿಮ್ಮ ಮಗು ಹತ್ರ, ನಿಮ್ಮ ಹೊಟ್ಟೆಯಲ್ಲಿರುವ ಭ್ರೂಣದ ಜೊತೆ ನೀವು ಸುಳ್ಳು ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ನಿಮ್ಮ ಯೋಚನೆಗಳು, ವಿಚಾರಗಳು, ಭಾವಗಳು ಸೆಕೆಂಡ್ಗಳಲ್ಲಿ ಅದಕ್ಕೆ ಕನೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಸ್ಟ್ರೆಸ್ ಯಾಕೆ ತಗೋಬೇಕು ಹೇಳಿ? ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ತಗೋಬೇಕು, ಅದು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು, ಬೇಡ, ಬಿಟ್ಬಿಡೋಣ. ನಮ್ಗಿಂತ ಒಂದು ಹೈಯರ್ ಪವರ್ ಅಂತ ಇದೆ, ಸೂಪರ್ ಪವರ್ ಇದೆ. ಆ ಅನಂತ ಶಕ್ತಿಗೆ ಎಲ್ಲವನ್ನ ಅರ್ಪಿಸಿ ಶರಣಾಗತರಾದಾಗ, ನಾವು ಅಧ್ಯಾತ್ಮದ ಮಾರ್ಗದಲ್ಲಿ ನಡೆದಾಗ, ಅಂದ್ರೆ ಈ ಎಲ್ಲ ಏನ್ ಹೇಳ್ತೇವೆ ಭೌತಿಕ ವಸ್ತುಗಳನ್ನ ಮೀರಿ ಕೂಡ ಏನೋ ಇದೆ, ನಮ್ದು ಇದಿಷ್ಟೇ ಬದುಕಲ್ಲ, ಇದನ್ನು ಮೀರಿದ್ದು ಏನೋ ಇದೆ, ಆ ಒಂದು ಶಕ್ತಿ ಇದೆ ಅಂತ ಅಂದಾಗ ನಾವು ಕಂಟ್ರೋಲ್ ಮಾಡೋದನ್ನ ನಿಲ್ಲಿಸ್ತೇವೆ. ನಾವು ಇಟ್ಸ್ ಓಕೆ, ಆಗ ಸ್ಟ್ರೆಸ್ ಕಡಿಮೆ ಆಗ್ತದೆ ನಮ್ಗೆ. ಶರಣಾಗತಿ ಉಂಟಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ನೀವು ಗಮನದಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇರ್ತದೆ ಮಗುಗೆ ತಲುಪ್ತದೆ. ಸೊ ಅದು ನಕಾರಾತ್ಮಕವಾಗಿ ತಲುಪಬಾರ್ದು ಅಂತ. ಒಂದು ಕಡೆ ಫೆಲ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರೊಂದು ಸಂಶೋಧನೆ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಗರ್ಭಿಣಿ ಹೆಣ್ಣು ಮಕ್ಕಳ ಹತ್ತಿರ ಅವರು ದೊಡ್ಡ ಅಂದ್ರೆ ಸದ್ದು ಮಾಡ್ತಾರೆ, ಶಬ್ದ ಮಾಡ್ತಾರೆ. ಓಕೆ, ಆ ಶಬ್ದ ಮಾಡಿದಾಗ ಮಕ್ಕಳು, ಹೊಟ್ಟೆಲಿರುವ ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಶಬ್ದ ಮಗು ಬೇಗ ಆಲಿಸ್ತದೆ. ಅದರಲ್ಲಿ ಕೆಲವು ಮಕ್ಕಳು ಕನಿಷ್ಠ, ಅಂದ್ರೆ ಕೆಲವು ಭ್ರೂಣ ಕನಿಷ್ಠವಾಗಿ ಪ್ರತಿಕ್ರಿಯಿಸ್ತದೆ, ಜಾಸ್ತಿ ರೆಸ್ಪಾನ್ಸ್ ಇರೋದಿಲ್ಲ. ಇನ್ನು ಕೆಲವು ತೀರಾ ಗರಿಷ್ಠವಾಗಿ ತುಂಬಾ ಅಂದ್ರೆ ತುಂಬಾ ಚಲನವಲನೆ ಇರ್ತದೆ ಆ ಶಬ್ದ ಕೇಳಿ. ಅದಾಗಿ 15 ವರ್ಷದ ನಂತರ ಅದೇ ಮಕ್ಕಳನ್ನ ಮತ್ತೆ ಇವರು ಗಮನಿಸ್ತಾರೆ. ಯಾವ ಮಕ್ಕಳು ಕನಿಷ್ಠವಾಗಿ ಪ್ರತಿಕ್ರಿಯಿಸ್ತಾರೆ ನೋಡಿ, ಆ ಶಬ್ದಕ್ಕೆ ತುಂಬಾ ರೆಸ್ಪಾಂಡ್ ಮಾಡ್ಲಿಲ್ಲ, ಅಂತ ಮಕ್ಕಳು ತುಂಬಾ ಇಮೋಷನಲಿ ತುಂಬಾ ಚೆನ್ನಾಗಿರ್ತಾರೆ. ಅಂದ್ರೆ ಅವರು ಸುಲಭದಲ್ಲಿ ಕಿರಿಕಿರಿ ಆಗೋದಿಲ್ಲ, ಅವರಲ್ಲಿ ಸ್ಟೆಬಿಲಿಟಿ ಇರುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಇರುತ್ತೆ, ಇಮೋಷನಲ್ ಇಂಟೆಲಿಜೆನ್ಸ್ ಇರುತ್ತೆ. ಅದೇ ಗರಿಷ್ಠವಾಗಿ ಪ್ರತಿಕ್ರಿಯಿಸಿದ ಮಕ್ಕಳು, ಆ ಸೌಂಡ್ ಕೇಳಿ ತುಂಬಾ 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 ಮೂಮೆಂಟ್ಸ್ ಇದ್ದ ಮಕ್ಕಳು 15 ವರ್ಷದ ನಂತರ ಭಾವನಾತ್ಮಕವಾಗಿ ಬಹಳ ಬೇಗ ಡಿಸ್ಟರ್ಬ್ ಆಗಿರೋದನ್ನು ಅವರು ಗಮನಿಸ್ತಾರೆ. ಹಾಗಿರುವಾಗ ಭ್ರೂಣ ಯಾಕೆ ಇಷ್ಟಕ್ಕೊಂದು ರೆಸ್ಪಾಂಡ್ ಮಾಡುತ್ತೆ? ಮಗು ಯಾವತ್ತು ತಾನು ಸೇಫ್ ಅಂತ ಫೀಲ್ ಮಾಡಿದಾಗ ಅದು ಅಂದ್ರೆ ಪ್ರತಿಕ್ರಿಯಿಸುವ ರೀತಿಯೇ ಬೇರೆ ಇರ್ತದೆ. ಮಗು ಆತಂಕದಲ್ಲಿ ಇದ್ದಾಗ ಅದು ಪ್ರತಿಕ್ರಿಯಿಸುವ ರೀತಿಯೇ ಬೇರೆ ಇರ್ತದೆ. ಸೊ ಇದಕ್ಕೆ ಮುಖ್ಯ ಯಾರು? ತಾಯಿ. ಹೊರಗಡೆ ಯುದ್ಧನೇ ನಡೀಲಿ, ಹೊರಗಡೆ ಏನೇ ವರ್ಸ್ಟ್ ಆಗ್ಲಿ, ಬಟ್ ತಾಯಿ ಹೇಗೆ ಕಮ್ಯುನಿಕೇಟ್ ಮಾಡ್ತಾಳೆ, ತಾಯಿ ಏನಂತ ತಿಳಿಸ್ತಾಳೆ ಮಗುಗೆ, ಅದು ತುಂಬಾ 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 ಮುಖ್ಯ ಆಗ್ತದೆ. ಇಟ್ಸ್ ಓಕೆ, ಎಲ್ಲ ಸರಿ ಇದೆ ಮಗ, ಇಷ್ಟೆಲ್ಲ ಇದೆ, ಪ್ರಾಬ್ಲಮ್ಸ್ ಇದೆ, ಎಲ್ಲ ಅಂತಲ್ಲ, ಪ್ರಾಬ್ಲಮ್ಸ್ ಇದೆ, ಬಟ್ ಓಕೆ, ನೀನ್ ಚೆನ್ನಾಗಿರ್ತೀಯ, ನಾನಿದ್ದೀನಲ್ಲ ನಿನ್ ಜೊತೆ, ನಾವು ಚೆನ್ನಾಗಿರ್ತೇವೆ ಅಂತ ಬಂದಾಗ ಮಗು ಪ್ರತಿಯೊಂದಕ್ಕೂ ಕೂಡ ಶಾಂತವಾಗಿ ಪ್ರತಿಕ್ರಿಯಿಸ್ತದೆ. ಓಕೆ, ನೆಕ್ಸ್ಟ್, ತಾಯಂದಿರಲ್ಲಿ 2 ರೀತಿಯ ತಾಯಂದಿರು ಇರ್ತಾರೆ. 2 ರೀತಿಯ ತಾಯಂದಿರು, ಒಂದು ನರಿಶಿಂಗ್ ಮದರ್ಸ್, ಇನ್ನೊಂದು ಮ್ಯಾನೇಜಿಂಗ್ ಮದರ್ಸ್ ಅಂತ. ನರಿಶಿಂಗ್ ಮದರ್ಸ್ ಆರೈಕೆ ಮಾಡುವ ತಾಯಂದಿರು. ಅಂದ್ರೆ ಈಗ ಗರ್ಭ ಸಂಸ್ಕಾರದಲ್ಲಿ ಇಂತಹ ತಾಯಂದಿರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ,
ನನ್ನ ಹೊಟ್ಟೆ ಒಳಗಡೆ ಒಂದು ಜೀವ ಬೆಳೀತಾ ಇದೆ. ಓಕೆ, ನನಗೆ ಏನು ಮಾಡಿದ್ರು ಕೂಡ ಅದರ ಮೇಲೆ ಪ್ರಭಾವ ಉಂಟಾಗ್ತದೆ. ಅದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿರಬೇಕು. ತಮ್ಮಲ್ಲೇ ತಾವು ಬದಲಾವಣೆಯನ್ನು ಮಾಡ್ತಾರೆ. ಮಗುಗೆ ಏನು ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ಲಿಕ್ಕೆ ಭಾವನಾತ್ಮಕವಾಗಿ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಅವರು ಸಿದ್ಧರಾಗ್ತಾರೆ. ಅವರ ದಿನಚರಿಯಲ್ಲಿ ಅದೇ ರೀತಿ ಇರ್ತದೆ. ಈಗ ಗರ್ಭ ಸಂಸ್ಕಾರದಲ್ಲಿ ನಾವು ಹೇಳಿರ್ತೇವಲ್ಲ, ಹೀಗೆ ಮಾಡಿದ್ರೆ ಒಳ್ಳೇದು ಅಂತ. ಅವ್ರಿಗೆ ಗೊತ್ತಿದ್ರೆ ಅವ್ರು ಖಂಡಿತವಾಗ್ಲೂ ಅದನ್ನು ಫಾಲೋ ಮಾಡ್ತಾರೆ. ಮತ್ತೆ ಆ ಮೃದುತ್ವ ಇರುತ್ತೆ ಮಗುವಲ್ಲಿ ಮಾತಾಡುವಾಗ, ತುಂಬಾ ಪ್ರೀತಿಯಿಂದ ಮಾತಾಡುವಂಥದ್ದು, ಆ ಭದ್ರತಾ ಭಾವನೆಯನ್ನು ಕೊಡುವಂಥದ್ದು. ನೀನು ತುಂಬಾ ಸೇಫ್ ಇದೆಯಾ, ನಾವು ತುಂಬಾ ಖುಷಿಯಾಗಿದ್ದೇವೆ, ನೀನು ಬರೋ ದಿನಕ್ಕೆ ಕಾಯ್ತಾ ಇದ್ದೇವೆ, ನಿನ್ನ ಪೂರ್ತಿ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಮುಗಿಸ್ಕೊಂಡು ನೀನು ಆರಾಮಾಗಿ ಬಾ, ಈ ಥರ ಎಲ್ಲ ಮಾತಾಡ್ತಾರೆ. ಅಂದ್ರೆ ಆ ಬಾಂಧವ್ಯ ಇರುತ್ತೆ, ಅಲ್ಲಿ ಪ್ರೀತಿ ಇರುತ್ತೆ, ಆರೈಕೆ ಇರುತ್ತೆ, ನಂಬಿಕೆ ಇರುತ್ತೆ. ನಂಗೆ ಗೊತ್ತು ನೀನು ತುಂಬಾ ಚೆನ್ನಾಗಿ ಬೆಳೀತಿದ್ಯಾ, ಅಂದ್ರೆ ತುಂಬಾ ಡೆಲಿವರಿ ಕೂಡ ತುಂಬಾ ಆರಾಮಾಗಿ ಆಗ್ತದೆ, ನೀನು ನಂಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಿದ್ಯಾ, ಈ ತರ ಮಾತಾಡ್ತಾರೆ ಅವರು. ಓಕೆ, ಆರೈಕೆ ಮಾಡೋ ತಾಯಂದ್ರು. ನಿರ್ವಹಣೆ ಮಾಡುವ ತಾಯಂದ್ರು, ಮ್ಯಾನೇಜಿಂಗ್ ಮದರ್ಸ್, ಅವರು ಮಗು ಅಂತ ಹೇಳಿದ್ರೆ ಏನೋ ಜಡ ವಸ್ತು ಅಂತ ಅಂದ್ಕೊಳ್ತಾರೆ. ಹೊಟ್ಟೆ ಒಳಗಡೆ ಏನೋ ಒಂದು ಇದೆ ಅಂತ. ಮಗು ಅವರಿಗೆ ಲಗೇಜ್ ಆಗಿ ಬಿಡ್ತದೆ. ಮಗು ಅಂದ್ರೆ ಹೊಟ್ಟೆಯಲ್ಲಿರುವ ಭ್ರೂಣ, ಅದಕ್ಕೆ ಏನು ಅರ್ಥ ಆಗಲ್ಲ, ಇದೊಂದು ಹೊರೆ, ಇದನ್ನೊಂದು ಇಳಿಸ್ಕೋಬೇಕು, ಆ ರೀತಿ ಅವರು ಯೋಚನೆ ಮಾಡ್ತಾರೆ. ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದ್ರೆ ತೀರಾ ಮಹತ್ವಾಕಾಂಕ್ಷೆ ಇರುವಂತ ತಾಯಂದ್ರು, ತೀರಾ ಮಹತ್ವಾಕಾಂಕ್ಷೆ ಅಂದ್ರೆ ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಸೊ ಸಡನ್ ಆಗಿ ಕನ್ಸೀವ್ ಆಗ್ಬಿಡ್ತಾರೆ. ಅಯ್ಯೋ ಇದೊಂದು ಅಡಚಣೆ ಆಯ್ತಲ್ಲ, ಅವ್ರಿಗೆ ಯಾವತ್ತೂ ಕೂಡ ಇದೊಂದು ಭಾರ ಅಂತ ಅನಿಸ್ಬಿಡುತ್ತೆ, ಅಯ್ಯೋ ಇದೊಂದು ಬಂತಲ್ಲ ಅಂತ. ಪ್ರೆಗ್ನೆನ್ಸಿಯನ್ನು ಯಾವಾಗ ಹೀಗೆ ಅಂದ್ಕೊಳ್ತಾರೆ ನೋಡಿ, ಅದು ನಿಜಕ್ಕೂ ಕೂಡ ದೊಡ್ಡ ತಪ್ಪು. ಯಾವ ಹೆಣ್ಮಗಳು ಕೂಡ ಹಾಗೆ ಅಂದ್ಕೋಬಾರ್ದು, ಇಲ್ಲಾಂದ್ರೆ ಮಗುವಾಗೋ ಯೋಚನೆನೇ ಮಾಡಬಾರ್ದು. ಯಾಕಂದ್ರೆ ಅದು ಇನ್ನೊಂದು ಜೀವ, ಅದು ಯಾಕೆ ಬಂದಿದೆ ಹೇಳಿ? ನಾವು ಫಸ್ಟ್ ಕ್ಲಾಸಲ್ಲಿ ನೋಡಿದ್ದೇವೆ ಆತ್ಮದ ಬಗ್ಗೆ. ಆತ್ಮ ಯಾಕೆ ಬರುತ್ತೆ? ತನ್ನ ಜೀವನಕ್ಕೆ, ತನ್ನ ಜೀವನದ ಉದ್ದೇಶವನ್ನ ಈಡೇರಿಸಿಕೊಳ್ಳಿಕ್ಕೆ ಸಹಾಯ ಮಾಡುವಂತಹ ತಾಯಿಯನ್ನ ಅದು ನಂಬಿ ಬಂದಿರ್ತದೆ. ಈಗ ನಿಮ್ಮ ಮಗು ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ಇಟ್ಸ್ ನಾಟ್ ಬೈ ಕೋ ಇನ್ಸಿಡೆನ್ಸ್, ದೇರ್ ಇಸ್ ಅ ಪರ್ಪಸ್. ಅದಕ್ಕೆ ನೀವೇ ಬೇಕು, ನೀವಲ್ಲದೆ ಈ ಪ್ರಪಂಚದಲ್ಲಿ ಬೇರೆ ಯಾರು ಸೂಟ್ ಆಗಲ್ಲ ಅದಕ್ಕೆ. ಎಂತ ತಾಯಿ ಬೇಕು ನನಗೆ ವಿದ್ಯಾವಂತ ತಾಯಿ ಬೇಕು. ನಾನು ಈ ಫೀಲ್ಡ್ ಅಲ್ಲಿ ಹೀಗೆ ನಾನು ಮುಂದೆ ಹೋಗ್ಬೇಕು ಅಂತಿದ್ದೇನೆ ಲೈಫಲ್ಲಿ ನಂದು. ಸೊ ಇದಕ್ಕೆ ಸಪೋರ್ಟ್ ಮಾಡುವಂತ ಅಮ್ಮ ಬೇಕು ನನಗೆ. ಆಕೆ ವಿದ್ಯಾವಂತೆ ಆಗಿರ್ಬೇಕು, ವಿವೇಕಿ ಆಗಿರ್ಬೇಕು, ಸಪೋರ್ಟ್ ಮಾಡೋಳಾಗಿರ್ಬೇಕು, ಮೃದುತ್ವ ಇರ್ಬೇಕು ಆಕೆಯಲ್ಲಿ. ಆಕೆ ಫೈನಾನ್ಷಿಯಲಿ ನನಗೆ ಸಪೋರ್ಟ್ ಮಾಡೋ ಸ್ಥಿತಿಯಲ್ಲೂ ಇರಬೇಕು, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದಕ್ಕೆ ಅದು ನಿಮ್ಮನ್ನು ಆರಿಸ್ಕೊಂಡಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ತುಂಬಾ ಮುಖ್ಯ. ಆದ್ರೆ ನಿರ್ವಹಣೆ ಮಾಡೋ ತಾಯಿ ಅಂದ್ರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ. ಅವರು ಅದನ್ನ ತೀರಾ ಜಡ ಅಂತ ಅಂದ್ಕೊಳ್ತಾರೆ ನೋಡಿ. ಕನೆಕ್ಷನ್ನೇ ಹೋಯ್ತಲ್ಲಿ. ಆ ಮಗುಗೆ ಏನ್ ಫೀಲ್ ಆಗುತ್ತೆ, ನನ್ಗೆ ಯಾವ ಸ್ವಾಗತನೂ ಇಲ್ಲ ಇಲ್ಲಿ ಅಂತ. ತುಂಬಾ ಅದು ಡಿಸ್ಕನೆಕ್ಟೆಡ್ ಫೀಲ್ ಮಾಡುತ್ತೆ, ಅದು ಅಂತರ್ಮುಖಿಯಾಗಿ ಬಿಡ್ತದೆ. ಮುಂದೆ ಬೆಳವಣಿಗೆಯಲ್ಲಿ ತುಂಬಾ ಸಮಸ್ಯೆ ಆಗ್ತದೆ. ಅದಕ್ಕೆ ಹೇಳುವಂಥದ್ದು, ತಾಯಿಯ ಯೋಚನೆ ದೈವಿಕವಾಗಬೇಕು ಅಂತ, ಉದಾತ್ತ ಯೋಚನೆಯಿಂದ ತುಂಬಿರ್ಬೇಕು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಬೀಜ ಅಸಾಧಾರಣವಾಗಿದ್ರೂ ಕೂಡ ತಾಯಿಯಾದವಳ ಒಂದು ಈ ರೀತಿಯ ನೇತ್ಯಾತ್ಮಕ ಯೋಚನೆಯಿಂದ ಮಗು ನಿರಾಶವಾದಿ ಆಗ್ಬೋದು, ರೋಗಿಷ್ಠನಾಗ್ಬೋದು, ಮಗು ತನ್ನೆಲ್ಲ ಸಾಮರ್ಥ್ಯಗಳನ್ನು ಕಳ್ಕೊಳ್ಬಹುದು. ಈಗ ಬೀಜ ಅಂತ ಹೇಳುವಂಥದ್ದು ತಂದೆಯ ಕಾಂಟ್ರಿಬ್ಯೂಷನ್, ಆದ್ರೆ ನರಿಶ್ಮೆಂಟ್ ತಾಯಿಯದು. ಹೇಗ್ ಬೇಕಾದ್ರೂ ನರಿಶ್ ಮಾಡ್ಬೋದು, ಹಾಳು ಮಾಡಿ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿ ಕೂಡ ಅದನ್ನು ಬೆಳೆಸ್ಬೋದು. ಇದು ಸಂಪೂರ್ಣವಾಗಿ ತಾಯಿಯ ಕೈಯಲ್ಲಿರೋದು. ಮಾನಸಿಕ ಸ್ಥಿತಿ, ದೈಹಿಕ ಕಾಳಜಿ ಎರಡೂ ಮುಖ್ಯ ಇದರಲ್ಲಿ. ಯಾರು ತಾನೇ ಬಯಸ್ತಾರೆ ರೋಗಿಷ್ಠ ಮಗು ಬೇಕು, ತೀರಾ ನಿರಾಶವಾದಿ ಮಗು ಬೇಕು ಅಂತ. ಆದ್ರೆ ಮಗು ಆದ್ಮೇಲೆ ಮತ್ತೆ ಏನ್ ಮಾಡೋದು? ಎಷ್ಟೋ ಜನ ಹಾಗೆ ಸಫರ್ ಆಗ್ತಿದ್ದಾರೆ. ಮಗು ಆಗ್ಬಿಟ್ಟಿದೆ, ಈಗೇನ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಜ್ಞಾನ ಅಂತ ಹೇಳೋದು ತುಂಬಾ ಮುಖ್ಯ. ಕೆಲವರು ಅಂದ್ಕೊಳ್ತಾರೆ, ನಾವ್ ಯಾಕೆ ಪೇ ಮಾಡ್ಬೇಕು, ಇಂತಹ ಕೋರ್ಸ್ಗಳಿಗೆ ಯಾಕೆ ಪೇ ಮಾಡ್ಬೇಕು, ಇಂಥ ಪುಸ್ತಕಗಳನ್ನು ಯಾಕೆ ಓದ್ಬೇಕು, ಹಣ ಖರ್ಚು ಮಾಡೋದು ಯಾಕೆ? ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಈಗ ಮಾಡೋದು ಹಣ ಖರ್ಚಲ್ಲ, ಈಗ ಮಾಡೋದು ನಿಜವಾದ ಇನ್ವೆಸ್ಟ್ಮೆಂಟ್, ಹೂಡಿಕೆ ಇದು ಅಂತ. ಯಾಕೆಂದ್ರೆ ಜೀವನ ಪೂರ್ತಿ ತುಂಬಾ 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 ಒಳ್ಳೆ ರೀತಿಯಲ್ಲಿ ಮಕ್ಕಳು ಬೆಳಿಲಿಕ್ಕೆ, ಮುಂದೆ ಸಾಗ್ಲಿಕ್ಕೆ ಇದು ತೀರಾ 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 ಸಹಾಯ ಮಾಡ್ತದೆ. ಇಲ್ಲೇ ಸಮಸ್ಯೆ ಆದ್ರೆ ಮುಂದೆ ಕಷ್ಟ ಆಗತ್ತೆ. ಮುಂದೆ ಅದರದ್ದು 10 ಪಟ್ಟಲ್ಲ 100 ಪಟ್ಟು ಅವ್ರು ಖರ್ಚು ಮಾಡಿದ್ರು ನೆಮ್ಮದಿ ಕಳ್ಕೊಂಡು ಕೂಡ ಇರ್ಬೇಕಾಗತ್ತೆ. ಸೊ ನನ್ನ ಪ್ರಕಾರ ಗರ್ಭ ಸಂಸ್ಕಾರಕ್ಕೆ ಇನ್ವೆಸ್ಟ್ ಮಾಡ್ತೀರಾ, ಗರ್ಭ ಸಂಸ್ಕಾರದ ಪುಸ್ತಕಗಳನ್ನು ಓದ್ತೀರಾ, ಮಕ್ಕಳ ಬೆಳವಣಿಗೆಗೆ, ಚೈಲ್ಡ್ ಸೈಕಾಲಜಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಕೋರ್ಸ್ಗಳನ್ನ ತಗೊಳ್ತೀರಾ, ನೀವೇ ಥೆರಪಿಗಳನ್ನ ತಗೊಳ್ತೀರಾ, ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ಬೋದು, ಅಂದ್ರೆ ನಿಮ್ಮನ್ನ ನೀವು ಸರಿ ಮಾಡೋದ್ರತ್ತ, ನೀವು ಕೌನ್ಸಿಲಿಂಗ್ ತಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಬೀಜವನ್ನು ಬಿತ್ತಿದ ಹಾಗೆ ಮುಂದೆ ಸಮೃದ್ಧ ಫಲ ಬರ್ಲಿಕ್ಕೆ. ಇದೆಲ್ಲವೂ ಕೂಡ ಹೂಡಿಕೆ. ಓಕೆ, ನೆಕ್ಸ್ಟ್ ರೋಲ್ ಆಫ್ ಫಾದರ್. ತಂದೆಯ
ಏನು ಕರ್ತವ್ಯ ಏನು, ತಂದೆಯ ಪಾತ್ರ ಏನು ಈ ಇಡೀ ಗರ್ಭ ಸಂವಾದದಲ್ಲಿ, ತಂದೆಯಾದವರು ಹೇಗಿರ್ಬೇಕು. ತಂದೆ ಅಂದ್ರೆ ಕೆಲವರು ಅಂದ್ರೆ ಮುಂಚಿನ ಕಾಲದಲ್ಲಿ ಹೇಗೆ ತಂದೆ ಅಂತ ಹೇಳಿದ್ರೆ ಅವರು ಬಾಸ್ ಇದ್ದ ಹಾಗೆ ಮನೆಗೆ. ಓಕೆ, ಅವರ ಮಾತು ಕಡಿಮೆ, ಎಷ್ಟು ಬೇಕಷ್ಟೇ ಕೆಲಸ, ಮನೆ ಯಾವ ಕೆಲಸದಲ್ಲೂ ಕೂಡ ಸಹಾಯ ಮಾಡಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ ಅಂತ, ಕಾಲ ತುಂಬಾ ಬದಲಾಗಿದೆ. ಈಗಿನ ತಂದೆ ಅಂದ್ರು ತುಂಬಾ ಅಂದ್ರೆ ತಾನು ಬೆಸ್ಟ್ ಕೊಡ್ಬೇಕು, ತಾನು ಒಳ್ಳೆ ಪತಿ ಆಗ್ಬೇಕು, ತಾನು ಒಳ್ಳೆ ತಂದೆ ಆಗ್ಬೇಕು ಅಂತಾನೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಅವರಿಗೆ ಅಂದ್ರೆ ಹೆಚ್ಚಿನವರು ನಾನು ಹೇಳುವಂಥದ್ದು. ಸೊ ಗರ್ಭ ಸಂಸ್ಕಾರದಲ್ಲಿ ತಂದೆಯ ಪಾತ್ರ ಕೂಡ ಮುಖ್ಯನೇ. ತಂದೆಯಾದವನು ಅವನಿಗೆ ಒಳ್ಳೆ ರೀತಿಯ ಭಾವನೆ ಇರಬೇಕು ತನ್ನ ಪತ್ನಿಯ ಬಗ್ಗೆ. ಮಗು ಇದನ್ನು ಗಮನಿಸ್ತದೆ, ಅಪ್ಪ ನನ್ನ ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅಪ್ಪನಿಂದ ಬೇಜಾರಾಗಿದ್ರೆ ಅದು ಮುಂದೆ ಅಪ್ಪನ ಹತ್ರ ಅಷ್ಟು ಕನೆಕ್ಟ್ ಆಗೋದೇ ಇಲ್ಲ. ಸೊ ತಂದೆ ಆದವರಿಗೆ ಅಂದ್ರೆ ತಂದೆ ಆಗ್ತಾ ಇರುವವರಿಗೆ ಕೂಡ ಇದರ ಬಗ್ಗೆ ಯೋಚನೆ ಇರಬೇಕು. ನನ್ನ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಹೇಗಿದೆ, ನನ್ನಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಹಿ ಶುಡ್ ವರ್ಕ್ ಆನ್ ಸೆಲ್ಫ್. ಕೆಲವು ಸಲ ಇನ್ನರ್ ಚೈಲ್ಡ್ ಹೀಲಿಂಗ್ ಕೂಡ ತಗೋಬಹುದು. ಅವ್ರ ಬಾಲ್ಯದಲ್ಲಿದ್ದಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಯಾವುದೋ ನಂಬಿಕೆಗಳು ಇನ್ನಷ್ಟು ಅವರನ್ನ ಬಂದಿಯಾಗಿಸಿರಬಹುದು. ಇದರಿಂದ ಅವ್ರು ಹೊರಗೆ ಬರಬೇಕು. ಮುಖ್ಯವಾಗಿ ಅವರು ಏನ್ ನೋಡ್ಕೋಬೇಕು ಅಂದ್ರೆ ತನಗೆ ಒಂದು ಒಳ್ಳೆಯ ವಾತಾವರಣವನ್ನ ತನ್ನ ಹೆಂಡತಿಗೆ ಹಾಗೂ ತನ್ನ ಮಗುವಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳೋದನ್ನ ನೋಡ್ಕೋಬೇಕು. ಒಳ್ಳೆಯ ವಾತಾವರಣ ಅಂದ್ರೆ ಹೇಗೆ, ತುಂಬಾ ಪ್ರೀತಿಯಿಂದ, ಕಾಳಜಿಯಿಂದ, ಅದೆಲ್ಲ ವಿಷಯದಲ್ಲಿ ಇರ್ಬೋದು. ಫೈನಾನ್ಷಿಯಲ್ ಇರ್ಬೋದು, ಇಮೋಷನಲ್ ಇರ್ಬೋದು, ಫಿಸಿಕಲಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಆ ರೀತಿಯ ಭಾವನಾತ್ಮಕವಾದ ಎಲ್ಲ ರೀತಿಯ ಸಪೋರ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ. ಯಾಕಂದ್ರೆ ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಇಬ್ಬರ ನಡವಳಿಕೆಯನ್ನು ನೋಡಿ ಕಲಿಯುತ್ತದೆ. ಇಲ್ಲಿ ತನಕ ಅವರ ಇಂಪ್ರೆಷನ್ಸ್ ಅನ್ನ ಕಲಿಯುತ್ತದೆ. ಹುಟ್ಟಿದ ಮೇಲೆ ಪ್ರತಿಯೊಂದು ಕೂಡ ಅದು ಜೆರಾಕ್ಸ್ ಕಾಪಿ ಅಷ್ಟೇ. ನಾವು ಹಿಂದಿನ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಕ್ಕೋಸ್ಕರ ತಮ್ಮ ಮೇಲೇನೆ ತಾವು ಕೆಲಸ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾವತ್ತೂ ಕೂಡ ತಂದೆ ತಾಯಿ ಜೆನೆಟಿಕ್ ಎಂಜಿನಿಯರ್ಸ್. ಒಂದು ಮಗು ಅಂತ ಹೇಳಿದ್ರೆ ಯಾವುದೇ ಮಗುವನ್ನ ನೋಡಿ ಅದನ್ನ ಹೇಗೆ ರೂಪಿಸಿದಾರೆ ಅದ್ರ ಅಪ್ಪ ಅಮ್ಮನ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಯಾವ ರೀತಿಯ ಎಂಜಿನಿಯರು, ನಿಮ್ಮ ಗ್ರೇಡ್ ಯಾವುದಿದೆ, ನೀವು ರ್ಯಾಂಕ್ ಲಿಸ್ಟ್ ಅಲ್ಲಿ ಬರ್ತೀರಾ ಅಥವಾ ಲಾಸ್ಟ್ ಅಲ್ಲಿ ಇದ್ದೀರಾ. ಸೊ ಜೆನೆಟಿಕ್ ಎಂಜಿನಿಯರ್ಸ್ ಆಗಿ ನಿಮ್ಮ ಸ್ಥಿತಿ ಹೇಗಿದೆ ಅಂತ ನೋಡ್ಕೋಬಹುದು ನಿಮ್ಮ ಮಕ್ಕಳನ್ನ ನೋಡಿದಾಗ. ಸೊ ನಾವು ಯಾವತ್ತೂ ಕೂಡ 10 ವರ್ಷದ ನಂತರ ನಾವು ಯೋಚನೆ ಮಾಡ್ಬೇಕು, ನನ್ನ ಮಗು ಹೀಗಿರ್ಬೇಕಾದ್ರೆ ನಾನು ಇವತ್ತು ಹೇಗಿರ್ಬೇಕು. ಓಕೆ, ತಂದೆಯಾದವರು ಸಹಾಯ ಮಾಡ್ಬೇಕು. ಅಂದ್ರೆ ಹೆಂಡತಿಗೆ ಸಹಾಯ ಮಾಡ್ಬೇಕು. ಯಾಕಂದ್ರೆ ಈ ಸಮಯದಲ್ಲಿ ಆಕೆಗೆ ತುಂಬಾ ಸಹಾಯದ ಅಗತ್ಯ ಇರ್ತದೆ. ಮನೆ ಕೆಲಸ ಇರ್ಬೋದು, ಎಲ್ಲಾದ್ರೂ ಹೋಗೋದು ಬರೋದಿರ್ಬೋದು, ಫೈನಾನ್ಷಿಯಲ್ ಇರ್ಬೋದು. ಮುಖ್ಯವಾಗಿ ಅವಳಿಗೆ ಏನೋ ಹೇಳ್ಕೊಳ್ಬೇಕಾಗುತ್ತೆ, ಅದಕ್ಕೆ ಕಿವಿ ಆಗ್ಬೇಕು, ಸಜೆಷನ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹಾಗಿದ್ರೆ ಹೀಗ್ ಮಾಡು, ಹೀಗಿದ್ರೆ ಹಾಗೆ ಮಾಡು ಅಲ್ಲ. ಆಕೆ ಸೊಲ್ಯೂಷನ್ ಆಕೆನೆ ಫೈಂಡ್ ಔಟ್ ಅಂದ್ರೆ ಬಲ್ಲಳು. ಅಂದ್ರೆ ಅವಳಿಗೆ ಸೊಲ್ಯೂಷನ್ ಬೇಡ, ಅವಳಿಗೆ ಕೇಳುವ ಕಿವಿ ಬೇಕಷ್ಟೇ. ಹೌದಾ, ನಂಗೆ ಇವತ್ತು ಆಫೀಸಲ್ಲಿ ಬೇಜಾರಾಯ್ತು, ನೀನು ಯಾಕೆ ಎಲ್ಲ ಕೆಲಸ ತಲೆ ಮೇಲೆ ಹಾಕೊಂಡು ಮಾಡ್ತೀಯಾ, ಅದು ಆನ್ಸರ್ ಅಲ್ಲ. ಹೌದಾ, ಯಾಕೆ ಏನಾಯ್ತು, ಓ ಹೀಗಾಯ್ತಾ, ಸರಿ ಸರಿ ಸರಿ, ನಿನ್ನ ಬಗ್ಗೆ ಒಂಚೂರು ಗಮನ ತಗೋ ಈಗ ಅಂತ ಹೇಳುವಂಥದ್ದು. ಕೇಳಿದ್ರೆ ಸಾಕು, ಸಮಾಧಾನ ಆಗ್ತದೆ ಅವಳಿಗೆ. ಆಮೇಲೆ ಇನ್ನೊಂದು ವಿಷಯ, ಈಗ ಆಲ್ಮೋಸ್ಟ್ ಒಂದು 5 ಮಂತ್ಸ್ 6 ಮಂತ್ಸ್ ಕಳೆದ ತಕ್ಷಣ, ಅಂದ್ರೆ ಅದಕ್ಕಿಂತ ಮುಂಚೆ ಕೂಡ ಒಳ್ಳೇದೇ, ಬಟ್ ಆಮೇಲಂತೂ ಮಾಡಲೇಬೇಕು, ಕಥೆಯನ್ನು ಓದುವಂಥದ್ದು. ಅದು ಯಾರಿಗೆ, ಇಬ್ಬರಿಗೆ ಕೂಡ, ಹೆಂಡತಿಗೂ ಮಗುಗೆ ಕೂಡ ನೀತಿ ಕಥೆಯನ್ನು ಹೇಳ್ಬೋದು. ಆ ಕಥೆ ಆಯ್ತು ತುಂಬಾ ಎಕ್ಸ್ಪ್ರೆಸಿವ್ ಆಗಿ. ನನ್ನ ಚಿಕ್ಕಪ್ಪ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಕಥೆ ಹೇಳ್ತಾರೆ. ನಮ್ಗೆ ಈಗಲೂ ಕೂಡ ಇಷ್ಟ ಅವ್ರ ಹತ್ರ ಕಥೆ ಕೇಳಲಿಕ್ಕೆ. ಅದು ಆ ಕೋಳಿ ಮರಿ ಕತೆ, ಗಿಡಗ ಬರೋ ಕತೆ, ಗಿಡಗ ಹೇಗ್ ಬಂತು, ಅದರ ಕಣ್ಣು ಹೇಗಿತ್ತು, ಅದು ಬರೋ ಸೌಂಡು, ಅವ್ರು ಹೇಗೆ ಬಣ್ಣಿಸ್ತಾರೆ ಅಂದ್ರೆ ನಮಗೆ ಅದು ಹೊಸ ಸೀನ್ ಕ್ರಿಯೇಟ್ ಆಗ್ಬಿಡ್ತದೆ. ಅದೇ ತರ ಅದು ಕಥೆಯನ್ನ ಹೇಳೋದನ್ನ ಕಲಿತೇವೆ ನಾವೀಗ. ನೋಡಿ ಎಷ್ಟು ಚಂದ ಅಲ್ಲ, ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನೇನೇನೋ ಹೊಸ 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 ರೀತಿ ವಿಷಯಗಳನ್ನ ನಾವು ಕಲಿತಾ ಹೋಗ್ತೇವೆ. ಕತೆ ಹೇಳೋದು, ಕೆಲವರು ಹೇಳ್ಬೋದು ನಂಗೆ ಕತೆ ಹೇಳಲಿಕ್ಕೆ ಗೊತ್ತಿಲ್ಲ ಅಂತ. ಟ್ರೈ ಮಾಡಿ, ಯಾವ್ದೋ ಕತೆ ಓದಿ ಅದನ್ನ ಹೇಗಾದ್ರೂ ಮಾಡಿ, ಅಡ್ಡಾದಿಡ್ಡಿ ಆದ್ರೂ ಪರವಾಗಿಲ್ಲ, ಹೇಳ್ಬೇಕು ಮಾತ್ರ. ನಿಮ್ಮಲ್ಲಿರುವ ಆ ಸೃಜನಶೀಲತೆ ನಿಮ್ಗೆ, ನಿಮ್ಮ ಅರಿವಿಗೆ ಬರ್ತಿದ್ದು, ನಾನು ಇಷ್ಟು ಚೆನ್ನಾಗಿ ಹೇಳ್ತೇನಾ ಅಂತ ಹೇಳುವಂಥದ್ದು. ಕತೆ ಹೇಳುವಂಥದ್ದು ತುಂಬಾ ಮುಖ್ಯ, ಯಾಕೆಂದ್ರೆ ಮಗು ಕೇಳುತ್ತೆ. ಓಕೆ, ಅದು ಒಂದು ಕೇಸಲ್ಲಿ ತಂದೆ ಪ್ರತಿದಿನ ಗರ್ಭ ಸಂವಾದ ಮಾಡ್ಬೇಕಾದ್ರೆ ಹೊಟ್ಟೆ ಮೇಲೆ ಕೈ ಇಟ್ಟು ಮಗುವನ್ನ ಕರೀತಾ ಇದ್ರು. ಲಕ್ಕಿ ನೀನ್ ಹಾಗೆ, ಲಕ್ಕಿ ಹೀಗಾಯ್ತು, ಲಕ್ಕಿ ಹೀಗಾಯ್ತು ಅಂತ, ಲಕ್ಕಿ ಲಕ್ಕಿ ಅಂತಾನೇ ಕರಿತಿದ್ರು ಅವರು. ಡೆಲಿವರಿ ಆದ ನಂತರ ತಂದೆ ಹೋಗ್ತಾರೆ ಮಗು ನೋಡ್ಲಿಕ್ಕೆ. ಲಕ್ಕಿ ಅಂತ ಕರೆಯುವಾಗ ಮಗು ಹೀಗೆ ತಿರುಗಿ ನೋಡ್ತದೆ. ಅಂದ್ರೆ ಮಗು ಗೊತ್ತಾಯ್ತು, ಅದು ಆಶ್ಚರ್ಯ ಆಗ್ತದೆ ಅವರಿಗೆ. ಇದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ತಂದೆಯ ಸೌಂಡ್ ಅಂತ ಹೇಳಿ. ತಂದೆಯಾದವರು ತುಂಬಾ ಸೂಕ್ಷ್ಮ ಸಂವೇದಿ ಆಗ್ಬೇಕು.
ಮಗು ಮತ್ತೆ ಇನ್ನೊಂದು DNA ನೋಡಿ, ಅದು ಕನೆಕ್ಟ್ ಆಗುತ್ತೆ. ಅದಕ್ಕೆ ಪುಸ್ತಕದಲ್ಲಿ ಕೂಡ ಬರ್ದಿದ್ದೇನೆ ನಾನು. ತಂದೆಯಾದವರು ನಿಜವಾಗ್ಲೂ ನಿಮ್ಮ ಮಗು ಒಳ್ಳೆ ದಾರಿಗೆ ಹೋಗ್ಬೇಕಾ, ನೀವು ಒಳ್ಳೆ ದಾರಿಯಲ್ಲಿ ಇರ್ಬೇಕು. ನಿಮ್ಮ DNA ಪ್ರತಿ ಕ್ಷಣ ಕೂಡ ಮಗುಗೆ ಕನೆಕ್ಟ್ ಆಗಿ ಇರ್ತದೆ. ನೀವೇನ್ ಮಾಡ್ತೀರಾ ಅದು ಮಗುಗೆ ಎಫೆಕ್ಟ್ ಆಗಿ ಆಗ್ತದೆ. ತಂದೆಯಾದವನೇ ಲಂಚ ತಗೊಳ್ತಾ ಇದ್ರೆ, ಅನ್ಯಾಯ ಮಾಡ್ತಾ ಇದ್ರೆ ಮಗುಗೆ ತೀರಾ ಎಫೆಕ್ಟ್ ಆಗ್ತದೆ. ತಾಯಿಯಾದವಳು ಎಷ್ಟು ಸ್ಟ್ರಾಂಗ್ ಇರ್ತಾಳೆ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಷನ್ ಕೊಡ್ಬೋದು. ಓಕೆ, ನನ್ನದೇ ಕೈಯಾದದ್ದು ಎಕ್ಸಾಂಪಲ್ ಹೇಳಿದ್ನಲ್ಲ ಹಾಗೆ. ಇಲ್ಲಾಂತ ಹೇಳಿದ್ರೆ ತೀರಾ ಕಷ್ಟ ಇದೆ. ಆಮೇಲೆ ದೂರ ಇದ್ರೆ, ಅವರು ಸಪೋಸ್ ಹಸ್ಬೆಂಡ್ ಇದ್ದವ್ರು ದೂರ ಇದ್ರೆ ಕಾಲ್ ಮಾಡಿ ಮಾತಾಡುವಂಥದ್ದು. ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಶೇರ್ ಮಾಡ್ಕೊಳ್ಳುವಂಥದ್ದು. ನಾನಿವತ್ತು ಹೀಗೆ ಹೋದೆ ಪುಟ್ಟ, ಹೀಗಾಯ್ತು, ನಾನು ಹೀಗೆ ಬಂದೆ, ಅಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನು ಮಾತ್ರ ಶೇರ್ ಮಾಡುವಂಥದ್ದು. ಅಂಥದ್ದು ಕೂಡ ಮಾಡ್ಬೋದು. ಅದರಲ್ಲಿ ಒಂದು ಕೇಸಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಬಾಸ್ ಬಗ್ಗೆ, ತುಂಬಾ ಒಳ್ಳೆ ಬಾಸ್ ಬಗ್ಗೆ, ಆ ಬಾಸ್ ಹಾಗಿದ್ದಾರೆ ಹೀಗಿದ್ದಾರೆ ಎಲ್ಲ ತಂದೆ ಹೇಳ್ತಾ ಹೋಗ್ತಾರೆ. ಡೆಲಿವರಿ ಆಗಿ ಸ್ವಲ್ಪ ಟೈಮ್, ಮಗು ಒಂಚೂರು ದೊಡ್ಡದಾಗತ್ತೆ. ಒಂದಿನ ಬಾಸ್ ಬರ್ತಾರೆ ಮನೆಗೆ. ಬರುವಾಗ ಮಗು ತುಂಬಾ ಮಗುಗೆ ಪರಿಚಯ ಮಾಡ್ಕೊಳ್ತದೆ. ಅಂದ್ರೆ ಪರಿಚಯ ಮಾಡಿಕೊಡ್ತಾರೆ ತಂದೆ, ಇವರು ನಮ್ಮ ಬಾಸ್ ಪುಟ್ಟ ಅಂತ. ಮಗು ತುಂಬಾ ಪಾಸಿಟಿವ್ ಆಗಿ ಅವ್ರ ಜೊತೆ ರೆಸ್ಪಾಂಡ್ ಮಾಡುತ್ತೆ. ಅದೇ ಅವ್ರಿಗೆ ಆಶ್ಚರ್ಯ ಆಗ್ತದೆ, ಹೇಗೆ ಅಂತ. ಅಂದ್ರೆ ಬಾಸ್ ಬಗ್ಗೆ ಅವ್ರು ಏನೇನೇ ಹೇಳಿದ್ರು ಆ ವ್ಯಕ್ತಿ ಹೀಗೆ ಅಂತ, ಅವ್ರು ಬಂದಾಗ ಅದು ಗೊತ್ತಾಗುತ್ತೆ ಅಂತ ನೋಡಿ. ಹಾಗಾದ್ರೆ ಮಗು ಎಷ್ಟು ಸೂಕ್ಷ್ಮವಾಗಿರ್ಬೋದು ಅಂತ. ಮಗುಗೆ ಕತೆ ಹೇಳುವಂಥದ್ದು, ಐ ಲವ್ ಯು ಅಂತ ಹೇಳುವಂಥದ್ದು ನಂಗೆ ತುಂಬಾ ಎಷ್ಟು ಇಷ್ಟ ಅದನ್ನು ಹೇಳಬೇಕು, ಎಕ್ಸ್ಪ್ರೆಸ್ ಮಾಡ್ತಾನೆ ಇರಬೇಕು. ತಂದೆ ತಾಯಿ ಇಬ್ರು ಕೂಡ. ತಂದೆ ಎಸ್ಪೆಷಲಿ ತಾಯಿಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ನೋಡಿ, ಅದು ಮಗು ತುಂಬಾ ಚೆನ್ನಾಗಿ ತಂದೆಯನ್ನ ಐಡೆಂಟಿಫೈ ಮಾಡಿದ್ರೆ ಅದರಿಂದ. ಆದ್ರೆ ಕೆಲವು ಸಂಬಂಧಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ತಂದೆಯಾದವರು ಅಷ್ಟು ರೆಸ್ಪಾನ್ಸಿವ್ ಇರೋದಿಲ್ಲ, ತಾಯಿಯಾದವಳೆ ತೀರಾ ಕಷ್ಟಪಡ್ತಾ ಇರ್ತಾಳೆ. ಹಾಗಿರುವಾಗ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕಾರ್ಮಿಕ್ ಕಾಂಟ್ರಾಕ್ಟ್ ಹಾಗಿರ್ತದೆ, ಪ್ರತಿಯೊಬ್ಬರದ್ದು ಕೂಡ ಒಂದು ಕರ್ಮ ಬಂಧನ ಅಂತ ಇರ್ತದಲ್ಲ. ತಾಯಿಯಾದವಳು ಏನ್ ಮಾಡ್ಬೇಕು, ಅದನ್ನ ಒಪ್ಪಿಕೊಳ್ಬೇಕು, ಬೇಜಾರು ಮಾಡಬಾರ್ದು. ಎಲ್ರು ಸಪೋರ್ಟ್ ಮಾಡ್ತಾರೆ, ನಂಗೆ ಈ ಸಪೋರ್ಟ್ ಇಲ್ಲ, ನಿಮ್ಗೆ ನೀವೇ ಸಪೋರ್ಟ್. ನನ್ನ ಮಗುಗೆ ಎಲ್ಲ ನಾನೇ ಅಂತ ನೀವು ಅಂದ್ಕೊಳ್ತೀರಲ್ಲ, ಅದು ತುಂಬಾ ಮುಖ್ಯ. ಸೊ ರೋಲ್ ಆಫ್ ಅ ಫಾದರ್, ಇಫ್ ಹಿ ಈಸ್ ಅನೇಬಲ್ ಟು ಡೂ ದ್ಯಾಟ್, ಯು ಬಿಕಮ್ ಬೋತ್ ಫಾದರ್ ಅಂಡ್ ಮದರ್. ಓಕೆ, ನೆಕ್ಸ್ಟ್ ಏನೆಲ್ಲ ಕೇಸ್ ಸ್ಟಡೀಸ್ ಇದೆ ಅಂತ ಹೇಳುವಂಥದ್ದು. ಇದರಲ್ಲಿ ಒಂದು ಆಕ್ಸಿಡೆಂಟ್ ಕೇಸ್ ಒಂದು ಹೇಳಬೇಕಾದ್ರೆ, ಅಂದ್ರೆ ಅವರಿಗೆ ತುಂಬಾ ಸಲ ಅಬಾರ್ಷನ್ ಆಗಿತ್ತು ಆ ಲೇಡಿಗೆ. ಮತ್ತೊಂದ್ಸಲ ಪ್ರೆಗ್ನೆಂಟ್ ಆದ್ರು, ತುಂಬಾ ಗರ್ಭ ಸಂಸ್ಕಾರ ಫಾಲೋ ಮಾಡಿದ್ರು ಅವರು, ಅದರ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರು. ಅವ್ರಿಗೊಂದು 6th 7th ಮಂತ್ ಅಂತ ಬರ್ಬೇಕಾದ್ರೆ ಅವ್ರ ಹಸ್ಬೆಂಡ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ಅಂದ್ರೆ 2 ವೀಲರ್ ಎಲ್ಲ ಅವ್ರು ಕೆಳಗೆ ಬಿದ್ದು ಬಿಡ್ತಾರೆ. ಗಂಡನ್ ಗೊತ್ತಾಗ್ತದೆ, ಇವ್ರು ಕೂಡಲೇ ಮಗುದು ಚಲನೆ ಸ್ಟಾಪ್ ಆಗ್ತದೆ. ಇವರು ಎಷ್ಟು ಧೈರ್ಯ ತಗೊಳ್ತಾರೆ ಅಂದ್ರೆ, ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನೋಡ್ಕಂದ ನಾವೀಗ ಹಾಸ್ಪಿಟಲ್ ಹೋಗ್ತಿದ್ದೇವೆ, ಏನ್ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ಹೋಗಿ ನಾವು ಸರಿ ಮಾಡ್ಕೊಳ್ತೇವೆ. ನೀನ್ ಇರೋದನ್ನ ನನ್ಗೆ ಸಾಕ್ಷಿ ಪಡಿಸು, ನೀನ್ ಚೆನ್ನಾಗಿದ್ಯಾ ಅಂತ ಹೇಳೋದನ್ನ ನಂಗೆ ಹೇಳು, ನಿನ್ನ ಇರುವಿಕೆಯನ್ನ ನನಗೆ ಹೇಳ್ಬೇಕು ನೀನು ಅಂತ. ಮಗು ಮೂಮೆಂಟ್ ತೋರಿಸ್ತದೆ, ಕೂಡಲೇ ಅವ್ರು ಹಾಸ್ಪಿಟಲ್ ಹೋಗ್ತಾರೆ, ಏನು ಪ್ರಾಬ್ಲಮ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಡೆಲಿವರಿ ಆಗುತ್ತೆ. ಯಾಕಂದ್ರೆ ಅವರು ಪ್ರತಿ ಕ್ಷಣ ಕೂಡ ಮಗು ಜೊತೆ ಅಷ್ಟು ಕನೆಕ್ಟ್ ಆಗಿದ್ರು. ಸೊ ಮೂಮೆಂಟ್ಸ್ ಸುಲಭ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತೆ ಇನ್ನೊಂದು ಕೇಸಲ್ಲಿ ಆಕ್ಸಿಡೆಂಟ್ ವಿಷಯದಲ್ಲಿ, ಗಂಡನ್ಗೆ ಆಕ್ಸಿಡೆಂಟ್ ಆಗಿರುತ್ತೆ ಹೆಂಡತಿ ಪ್ರೆಗ್ನೆಂಟ್ ಇರುವಾಗ. ಬಟ್ ಆ ಸಂಜೆ ಆ ಕಾಲ್ ಬರ್ತದೆ, ಹೀಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ, ಬಟ್ ಕಣ್ಣಿಗೆ ಸ್ವಲ್ಪ ಇದು ಅಂದ್ರೆ ಏನೋ ಅಲ್ಲಿದು ಗ್ಲಾಸ್ ಏನೋ ಸ್ವಲ್ಪ ಇದಾಗಿರ್ತದೆ. ಆಗ ಆಪರೇಷನ್ ಆಗ್ತದೆ. ಆ ಟೈಮಲ್ಲಿ ಅವಳಿಗೆ ಎಷ್ಟರ ಮಟ್ಟಿಗೆ ಅವಳು ತಗೊಳ್ತಾಳೆ ಅಂತ ಹೇಳಿದ್ರೆ ಮನಸ್ಸಿಗೆ, ಆ ಕತ್ತಲೆ, ಆ ಫೋನ್ ಕಾಲ್, ಆ ಸಮಯ, ಅವಳ ಮನಸ್ಸಲ್ಲಿ ಅಷ್ಟು ಭಯ ಉಳ್ದಿರತ್ತಲ್ಲ. ನೆಕ್ಸ್ಟ್ ಮಗು ಹುಟ್ಟಿದಾಗ ಕೂಡ ಆ ಮಗುಗೆ ಕತ್ಲೆ ಅಂದ್ರೆ ಭಯ. ಅಂದ್ರೆ ಪ್ರತಿಯೊಂದು ಕೂಡ ಗರ್ಭಿಣಿ ಹೆಣ್ಣು ಏನು ಫೀಲ್ ಮಾಡ್ತಾಳೆ ಮಗುಗೆ ಕನೆಕ್ಟ್ ಆಗೇ ಆಗ್ತದೆ. ಸೊ ಭಯವನ್ನ ಮೀರಿ ಹೋಗುವಂಥದ್ದು ತುಂಬಾ 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 ಮುಖ್ಯ. ಇನ್ನೊಂದು ವಿಷಯದಲ್ಲಿ ಹೇಳ್ಬೇಕಂತಾದ್ರೆ, ಒಬ್ಬ ಹುಡುಗ, ಅವನು ಸ್ಕೂಲಲ್ಲಿ ಮಿಸ್ ಬೈತಾ ಇರ್ತಾರೆ ಇವರಿಗೆ ಮಾರ್ಕ್ಸ್ ಇಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮಾರ್ಕ್ಸ್ ಮುಖ್ಯ ಅಲ್ಲ, ನಾಲೆಡ್ಜ್ ಇಂಪಾರ್ಟೆಂಟ್ ಅಂತ. ಪೇರೆಂಟ್ಸ್ ಮೀಟಲ್ಲಿ ಕೇಳ್ತಾರೆ, ನಿಮ್ಮ ಮಗ ಹೀಗೆ ಹೇಳ್ತಿದ್ದ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಹೊಟ್ಟೆಯಲ್ಲಿ ಇರುವಾಗ ಭ್ರೂಣದಲ್ಲಿ ತಾಯಿ ಅಂದ್ರೆ ಕತೆ ಹೇಳ್ತಾ ಇರ್ತಾರೆ ಆ ಮಗುಗೆ. ಕತೆ ಹೇಳ್ತಾ ಇರುವ ಹಾಗೇನೆ ಹೇಳ್ತಾರೆ. ಆ ಕಥೆಯ ನೀತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅಂಕ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ ಅಂತ. ಅದು ರಿಪೀಟೆಡ್ ಆಗಿ ಕೇಳಿದ ಕತೆ ಮಗು ಹಾಗೆ ರಿಪೀಟ್ ಮಾಡ್ತದೆ. ಅದೊಂದು ವಿಚಿತ್ರ ಅಂತ ಅನಿಸ್ಬಿಡ್ತದೆ ಅವರಿಗೆ. ಆಮೇಲೆ ಇನ್ನೊಂದು ಕೇಸಲ್ಲಿ ಏನಂತ ಹೇಳಿದ್ರೆ, ಮಕ್ಕಳೆಲ್ಲ ಜಗಳ ಆಡ್ತಾ ಇರ್ತಾರೆ. ಅದು ಅಂದ್ರೆ ಏನೋ ಕೊಡಿಸ್ಲಿಲ್ಲ ಹಾಗೆ ಹೀಗೆ ಅಂತ.
ಈ ಹುಡುಗ ಹೋಗಿ ಹೇಳ್ತಾನೆ, ನೋಡು ಇದು ಇವತ್ತು ಕೊಡಿಸಲ್ಲ ಅಂತ ಹೇಳಿದ್ದಾರೆ, ಇದನ್ನ ನಾಳೆ ತಗೋಬಹುದು ನಾವು, ಹೀಗೆ ಹೀಗೆ ಅಂದ್ರೆ ಸಮಥಿಂಗ್. ಅದು ಹೇಗೆ ಅಂತ ಹೇಳಿ ಆ ವಸ್ತುಸ್ಥಿತಿಯನ್ನ ತೀರಾ ಅಂದ್ರೆ ಇಮೋಷನಲ್ ಆಗುದಿಲ್ಲ ಅವನು, ತೀರಾ ವಸ್ತುಸ್ಥಿತಿಯನ್ನ ವಸ್ತುನಿಷ್ಠವಾಗಿ ಹೇಳ್ತಾನೆ, ನೋಡಿ ಹೀಗೆ ಹೀಗೆ ಹೀಗೆ. ಆಗ ಎಲ್ಲ ಕಾಮ್ ಆಗ್ತಾರೆ. ಆಗ ಒಬ್ರು ಬಂದು ಕೇಳ್ತಾರೆ, ನಿಮ್ಮ ಮಗ ಹೇಗೆ ಇಷ್ಟು ಚಂದ, ಎಷ್ಟು ಕಾಮ್ ಇದ್ದಾನೆ, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಅಂತ. ಹಾಗಿರುವಾಗ ಅಂದ್ರೆ ತಾಯಿ ಯಾವತ್ತು ಕೂಡ ನನ್ನದೇ ಹೇಳಿದಲ್ಲ, ನೀವು ಹೊಟ್ಟೆಲಿದ್ದಾಗ ಏನ್ ಹೇಳ್ತೀರಾ, ಗುಣಗಳನ್ನು ಬೆಳೆಸ್ತೀರಾ ಅಂತ ಹೇಳ್ತಾ ಇದ್ದಂತೆ ಮಗ. ಅಂದ್ರೆ ಅವರ ಅಕ್ಕನ ಮಗು ತುಂಬಾ ಹಠ ಮಾಡ್ತಾ ಇತ್ತಂತೆ, ಮಗು ನೀನ್ ಹಠ ಮಾಡಬಾರ್ದು, ನೀನ್ ಸುಮ್ನೆ ಅಳ್ಬಾರ್ದು, ನೀನ್ ಯಾವತ್ತೂ ಶಾಂತವಾಗಿರ್ಬೇಕು, ಶಾಂತ ಚಿತ್ತದಿಂದ ಇರ್ಬೇಕು, ಈ ತರ ಎಲ್ಲ. ಅದು ಮಗು ಹಾಗೇನೆ ರೂಢಿಸ್ಕೊಳ್ತದೆ, ಮಗು ಕೇಳುತ್ತೆ. ಆಕ್ಚುಲಿ ಮಗು ನಿಮ್ಮನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ, ನಾನು ಒಳ್ಳೆ ಮಗು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಮಗುಗೆ ಇನ್ನೊಂದು ತಾಯಿ ಹೊಟ್ಟೆಲಿ ಇರ್ಬೇಕಾದ್ರೆ ಹೇಳ್ತಾ ಇರ್ತಾರಂತೆ, ಯಾರಾದ್ರೂ ಬಂದ್ರೆ ಅವರಿಗೆ ನೀರೆಲ್ಲ ತಂದು ಕೊಡ್ಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅಂತ. ಆ ಮಗಳು ಸ್ವಲ್ಪ ದೊಡ್ಡವಳಾದಾಗ್ಲೇ ಕೂಡ ಗೆಸ್ಟ್ಗಳಿಗೆ ಬಂದವರಿಗೆಲ್ಲ ನೀರು ಕೊಡುವಂಥದ್ದು, ಈ ತರ ಸಹಜವಾಗಿ ಮಾಡ್ತಾ ಇದ್ಲು. ಕೆಲವು ಮಕ್ಕಳಿಗೆ ಫೋರ್ಸ್ ಮಾಡ್ಬೇಕು, ನೀವು ಹೋಗ್ಕೊಡು ಹಾಗೆ ಹೀಗೆ ಅಂತ, ಸಹಜವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಆ ಅಂದ್ರೆ ತಂದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ವಿಶ್ ಮಾಡೋದು, ಬಾಯ್ ಮಾಡುವಂಥದ್ದು, ತಂದೆ ಬಂದ ತಕ್ಷಣ ಹಾಯ್ ಹೇಳುವಂಥದ್ದು, ಇದೆಲ್ಲ ಹೊಟ್ಟೆಲಿರುವಾಗಲೇ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ತಾಯಿ ಮಾಡ್ತಾ ಇದ್ಲು, ನಾವಿಬ್ರು ಸೇರಿ ಅಪ್ಪನಿಗೆ ವಿಶ್ ಮಾಡೋಣ ಅಂತ. ನೆಕ್ಸ್ಟ್ ಮುಂದೆ ಕೂಡ ಹಾಗೆ ಅದು ಮಗುಗೆ ತುಂಬಾ ಚೆನ್ನಾಗಿ ರೂಢಿ ಆಗುತ್ತೆ, ಅಪ್ಪನಿಗೆ ಹಾಯ್ ಮಾಡುವಂಥದ್ದು, ಅಪ್ಪನಿಗೆ ಬಾಯ್ ಮಾಡುವಂಥದ್ದು, ಇದೆಲ್ಲವೂ ಕೂಡ. ಆಮೇಲೆ ಒಂದು ಇದರಲ್ಲಿ ಕೇಸಲ್ಲಿ ತಾಯಿ ಹೇಳ್ತಾಳೆ, ನನಗೆ ಲೇಬರ್ ಪೇನ್ ಬರ್ಬೇಕಾದ್ರೆ ಯಾವಾಗ ಬರ್ಬೇಕಂದ್ರೆ ನಿನ್ನ ಅಪ್ಪ ನನ್ನ ಜೊತೆ ಇದ್ದಾಗ ಬರ್ಬೇಕು, ಅವ್ರು ಹೊರಗಡೆ ಕೆಲ್ಸಕ್ಕೆ ಹೋದಾಗ ಬೇಡ ಅಂತ. ಫಸ್ಟ್ ಇಂದ ಅವಳು ಯಾವಾಗ್ಲೂ ಹಾಗೆ ಹೇಳ್ತಾ ಹೋಗ್ತಾಳೆ. ನೆಕ್ಸ್ಟ್ ಅಪ್ಪ ಇರುವಾಗಲೇ ಅವಳಿಗೆ ಲೇಬರ್ ಪೇನ್ ಬರ್ತದೆ, ತುಂಬಾ ಸುಸೂತ್ರವಾಗಿ ಹೆರಿಗೆ ಆಗ್ತದೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಮನಸ್ಸಿಗೆ ಮತ್ತೆ ತುಂಬಾ ನಮ್ಮ ದೇಹಕ್ಕೆ ಕನೆಕ್ಷನ್ ಇದೆ. ನೀವು ಮಗುಗೆ ಏನ್ ಹೇಳ್ತೀರ ಅದು ಮಾಡುತ್ತೆ ಅದು. ಇನ್ನೊಂದು ಕೇಸಲ್ಲಿ ಅವಳು ಇಷ್ಟದು ಫೇವ್ರೆಟ್ ಸಾಂಗ್ ಇದ್ದಾಗ ಮಗು ಡ್ಯಾನ್ಸ್ ಮಾಡ್ತಾ ಇರ್ತದೆ, ಒಂದ್ಸಲ ಅವಳಿಗೆ ಕಿರಿಕಿರಿ ಆಗ್ತದೆ, ನೀನ್ ಡ್ಯಾನ್ಸ್ ಮಾಡ್ಬೇಡ, ಸ್ಟಾಪ್ ಮಾಡು ಅಂತ ಜೋರ್ ಮಾಡ್ತಾಳೆ. ಆಗ ಮಗು ಡ್ಯಾನ್ಸ್ ಮಾಡೋದು ಅಂದ್ರೆ ಮೂಮೆಂಟ್ ಸ್ಟಾಪ್ ಮಾಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಒಂಥರ ಬೇಜಾರಾಗುತ್ತೆ, ಇಲ್ಲ ಸಾರಿ ನನಗೆ ಹೇಳ್ಬಾರ್ದಿತ್ತು ಕಂದ, ನೀನ್ ಡ್ಯಾನ್ಸ್ ಮಾಡುವಂತ. ಮತ್ತೆ ನಿಧಾನಕ್ಕೆ ಚಲನೆ ಸ್ಟಾರ್ಟ್, ಒಂದೆರಡು ಸಲ ಮತ್ತೆ ಕನ್ವಿನ್ಸ್ ಮಾಡಿದ ನಂತರ ಅದು ಮೂಮೆಂಟ್ಸ್ ತೋರಿಸ್ತದೆ. ನೆಕ್ಸ್ಟ್ ಆಫ್ಟರ್ ದ ಡೆಲಿವರಿ ದಟ್ ಬೇಬಿ ಬಿಕಮ್ಸ್ ಗುಡ್ ಡ್ಯಾನ್ಸರ್, ಸಾಧ್ಯ ಆಗುತ್ತೆ ಹಾಗೆ. ಆಮೇಲೆ ಇನ್ನೊಂದು ಕೇಸಲ್ಲಿ ಎದೆ ಹಾಲಿಗೆ ಸಂಬಂಧಪಟ್ಟ ಹಾಗೇನೆ ಫೀಡ್ ಮಾಡುವಂಥದ್ದು. ಒಂದು ತಾಯಿ ಹೇಳ್ತಾನೆ, ನೀನು ತುಂಬ ಚೆನ್ನಾಗಿ ಎದೆ ಹಾಲು ಕುಡಿತೀಯಾ, ಎದೆ ಹಾಲು ನಿಂಗೆ ಬೇಕಾದಷ್ಟು ಆಗ್ತದೆ, ನೀನು ಚೆನ್ನಾಗಿ ಎದೆ ಹಾಲು ಕುಡಿತೀಯಾ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ, ಹಾಗೆ ಚೆನ್ನಾಗಿ ಕುಡಿತದೆ. ಇನ್ನೊಂದರಲ್ಲಿ ಹೇಳ್ತಾರೆ ಸ್ಟಾಪ್ ಮಾಡಲಿಕ್ಕೆ, ನಾನು ಇಷ್ಟು ಟೈಮಲ್ಲಿ ಫೀಡಿಂಗ್ ಸ್ಟಾಪ್ ಮಾಡ್ಬೇಕಂತಿದ್ದೇನೆ, ಸೊ ನೀನು ಆ ಟೈಮಲ್ಲಿ ಫೀಡಿಂಗನ್ನು ಆರಾಮಾಗಿ ಬಿಟ್ಬಿಡ್ತೀಯ ಅಂತ. ಸೊ ಆರಾಮಾಗಿ ಬಿಟ್ಬಿಡುತ್ತೆ. ಸೊ ಇದೆಲ್ಲ ಕೇಸಸ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಈ ಕೇಸಸ್ ಇಂದ ನಾವೇನ್ ತಿಳ್ಕೊಬಹುದು ಅಂತ ಹೇಳಿ, ಇಂಥ ಸಾವಿರಾರು ಕೇಸಸ್ ಇದೆ. ಓಕೆ, ಗರ್ಭ ಸಂಸ್ಕಾರದ ಇದರಲ್ಲಿ ಹೋಗ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮಿಂದ ಏನು ಸಾಧ್ಯ ಆಗುತ್ತಾ, ನಮ್ಮಿಂದ ಎಷ್ಟು ಬೆಸ್ಟ್ ಕೊಡ್ಬಹುದಾ ಅಷ್ಟು ಬೆಸ್ಟ್ ಅನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ, ಸೊ ಗರ್ಭ ಸಂವಾದ ಅಂತ ಹೇಳೋದು ತುಂಬಾ 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 ಮುಖ್ಯ. ಇದರ ಉಪಯೋಗವನ್ನು ಅರ್ಥಕೊಂಡು ಪ್ರತಿಯೊಬ್ಬರು ಕೂಡ ಮಗುವಿನ ಜೊತೆ ಮಾತನಾಡೋದು ತುಂಬಾ ಒಳ್ಳೆಯದು. ನಿಜವಾಗ್ಲೂ ಕೂಡ ನಿಮ್ಮ ಮಗು ನೋಡಿ ನಿಮ್ಮ ಜೊತೆ ಎಷ್ಟು ಒಳ್ಳೆ ಕನೆಕ್ಷನ್ ಅನ್ನು ಇಟ್ಕೊಳ್ತದೆ ಅಂತ. ಓಕೆ, ಥ್ಯಾಂಕ್ ಯು. ಇವತ್ತಿಗೆ ಈ ಕ್ಲಾಸನ್ನು ಮುಗಿಸೋಣ. ನೆಕ್ಸ್ಟ್ ಕ್ಲಾಸನ್ನು ಮುಂದಿನ ಭಾನುವಾರ ನೀವೆಲ್ಲರೂ ಕೂಡ ಪ್ರೆಸೆಂಟ್ ಇರ್ತೀರ ಅಂತ ಅಂದ್ಕೊಳ್ತೇನೆ. ಓಕೆ, ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ಮಕ್ಕಳಿಗೂ ನನ್ನ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು.